ಹೋಗೋಣ 6 ಗಂಟೆಗೆ ಟೈಮ್ ಆಗುತ್ತೆ. ವ್ಯಾನ್ ಇದೆ ಸ್ಟ್ರೈಟಲ್ಲಿ. ಗಾಯ್ಸ್ ಆಲ್ಮೋಸ್ಟ್ 5 ಗಂಟೆಗೆ ಎಲ್ಲ ಅಂಗಡಿಗಳು ಓಪನ್ ಮಾಡ್ಕೊಂಡು ಇವ್ರು ಕಾಯಿ ಹಣ್ಣಿದೆಲ್ಲ ಮಾರ ಸ್ಟಾರ್ಟ್ ಆಗಿರ್ತಾರೆ. ಅಕ್ಕ ನೋಡ್ಬೋದು ಮುಡಿಗೆಲ್ಲ ರೆಡಿ ಆಗಿದೆ. ತುಂಬ ಜನ ರೆಡಿಯಾಗಿ ಹೋಗ್ತಾರೆ. ಗಾಯ್ಸ್ ಮಾರ್ನಿಂಗ್ ಅಷ್ಟೊತ್ತಲೇ ಮುಡಿ ಸೇವಾಗಿ ಎಷ್ಟು ಜನ ನಿಂತಿದ್ದಾರೆ ನೋಡಿ ಮುಡಿ ಕೊಡೋರು. ಗಾಯ್ಸ್ ಚಾರಣಕ್ಕೆ ಹೋಗೋದು ಇಲ್ಲಿದೆ ವೆಹಿಕಲ್ಗಳು. ಸೊ ಬನ್ನಿ, ಇಷ್ಟೊಂದು ಜನ ಇದ್ದಾರೆ ನೋಡಿ ಮುಡಿ ಕೊಡೋರು. ಮಲೆ ಮಹದೇಶ್ವರ ಸ್ವಾಮಿ. ಗಾಯ್ಸ್ ಚಾರಣಕ್ಕೆ ಹೋಗೋಕೆ ಎಲ್ಲ ರೆಡಿ ಆಗಿದ್ದಾರೆ. ಬೇಗ ಹೋಗ್ಬಿಡೋಣ. 6 ಗಂಟೆಗೆಲ್ಲ ಅಲ್ಲಿ ಎಂಟ್ರೆನ್ಸ್ ಇಲ್ಲಿದ್ರೆ ಬೇಗ ಚಾರಣ ಮುಗಿಸ್ಬೋದಾಗಿರುತ್ತೆ. ಟ್ರಕ್ಕಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಗಾಯ್ಸ್ ಹೊರಟಿದ್ದೀವಿ. ಗೈಸ್ ಆಲ್ರೆಡಿ ಹೋಗಿದ್ರೆ ಅಲ್ಲ ನೋಡಿ, ಆಲ್ರೆಡಿ ನಾಗಮಲೆಗೆ ಹೋಗಿದ್ರು ಇವರು. ಸೊ ಇದು ಸೆಕೆಂಡ್ ಟೈಮ್ ತುಂಬ ಸರಿ ಹೋಗಿದ್ದಾರೆ. ಅದೇ ಇದಕ್ಕಿಂತ ಮುಂಚೆ ಯಾರು ಹೋಗಿರಲ್ಲ ಗೈಸ್. ಅವ್ರಿಗೆಲ್ಲ ಮಿಸ್ಕನ್ಸೆಪ್ಷನ್ ಆಗ್ಬಿಡುತ್ತೆ. ಹೋಗೋಕ್ಕೆ ಭಯ ಹುಟ್ಟಿಸ್ಬಿಡ್ತಾರೆ. ಅದೇ ಲೇಟ್ ಆಗುತ್ತೆ ಬರೋದಕ್ಕೆ. ಜಾಸ್ತಿ ಒಂದು ಕಿಲೋಮೀಟರ್ ಅರ್ಧ ದಾರಿ ಹೋಗಿ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ವಾಪಸ್ ಜೀಪ್ ಹೋಗಿ ಬಂದರೆ ಕರೆಕ್ಟ್ 11 ಗಂಟೆ. ಟೆಂಪಲ್ ಅಲ್ಲಿಂದ ಗೈಸ್ ಆಲ್ಮೋಸ್ಟ್ 6 ಗಂಟೆ ಎಕ್ಸಾಕ್ಟ್ ಆಗಿದೆ. ಸೊ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ. ಗಾಡಿ ತಿಸ್ತಾ ಇದ್ದಾರೆ. ಅದಕ್ಕೆ ಹೋದರೆ ರಿಟರ್ನ್ ಟೂಗೆಲ್ಲ ಬರ್ಬೋದು ಅಂತ ಇದ್ದಾರೆ. ಆದಷ್ಟು ಬೇಗ ಬರೋಣ. ನಮ್ಮದೇ ಫಸ್ಟ್ ವೆಹಿಕಲ್ ಅಲ್ಲ, ನಮ್ಮದೇ ಫಸ್ಟ್ ವೆಹಿಕಲ್ ಗೈಸ್. ಸೀದಾ ಕೀ ತೆಗಿತಾ ಇದ್ದಾರೆ. ಲಾಕ್ ಮಾಡಿಬಿಟ್ಟವ್ರೆ ಅದನ್ನು. ಒಂದು ವೇಳೆ ಇಲ್ಲಾಂದರೆ ಟಿಕೆಟ್ ಇಲ್ಲೂ ತಗೋಬೋದಾಗಿರುತ್ತೆ. ಪಾಲರ್ ವನ್ಯಜೀವಿಗಳಿಗೆ ನಾಗಮಲೆ ಚಾರಣ ನೋಡಿ. 5 ಜನಕ್ಕೆ 200 ರೂಪಾಯಿ, 1000 ರೂಪಾಯಿ ಆಯಿತು ಗ್ರ್ಯಾಂಡ್ ಟೋಟಲ್. ಚಾರಣ ಅಲ್ಲಿಂದ ಹೊರಟ್ರೆ ಒಂದು 5 ರಿಂದ 6 ಕಿಲೋಮೀಟರ್ ಇರುತ್ತೆ. ಅದನ್ನು ವೆಹಿಕಲಲ್ಲೇ ಕರ್ಕೊ ಹೋಗ್ತಾರೆ. ಸೊ ವೆಹಿಕಲ್ ಇಲ್ಲಿ ಸ್ಟಾಪ್ ಮಾಡಿದ್ರೆ ಇಲ್ಲಿಂದ ನಡ್ಕೊ ಹೋಗ್ಬೇಕಾಗಿರುತ್ತೆ. ಸೊ ನಾವು 15 ಜನ ಇದ್ವಿ. ಇಲ್ಲಿ ಕರ್ಕೊಬರೋ ಅಷ್ಟೊತ್ತಲ್ಲಿ ಏನಿಲ್ಲ ಅಂದರೂ 6:33, 6:15 ಆಗಿತ್ತು. ಸೊ 6:15ಗೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದವರು. ನಾವು ಎಷ್ಟು ಗಂಟೆಗೆ ರೀಚ್ ಆದ್ವಿ ಅಂತ ಮುಂದೆ ಹೇಳ್ತೀನಿ ನೋಡಿ. ಎಲ್ಲ ವೆಹಿಕಲ್ಗಳು ಇಲ್ಲೇ ಇರೋದು ನೋಡ್ಬೋದು ನೀವು. ಹೊಟ್ಟೆ ಬಿಟ್ಟು ಬಂದು. ಸೊ ಗಾಯ್ಸ್ 6:15ಗೆಲ್ಲ ಇಲ್ಲಿ ಚಾರಣ ಬಂದಿದ್ವಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಹೆಂಗಿರುತ್ತೆ ನೋಡೋಣ. ತುಂಬ ಜನ ಇದು ಒಂದು ವ್ಯಾನಲ್ಲಿ ಇದ್ದೀವಿ ನಾವು. ಆಲ್ಮೋಸ್ಟ್ 6:15ಗೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಟ್ರೆಕ್ಕಿಂಗ್ ಎಷ್ಟು ಜನ ಇದೆ. ಓಪನಿಂಗಲ್ಲಿ ಸ್ಕೂಲ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂಡಿಗಾ ನತ್ತ ಹೆಂಗೈತೆ ಹೆಸರು. ತಾಲೂಕು ಕಾಡಿನ ಮಧ್ಯೆ ಕಲಿಯುವಂಥ ಮಕ್ಕಳು ನೋಡಿ. ಎಲ್ಲಿ ಇದೆ ಇಲ್ಲಿ ಸುತ್ತ. ಇವತ್ತಿನ ಫಸ್ಟ್ ಟ್ರೆಕ್ಕಿಂಗ್ ನಮ್ಮ ಟೀಮೇ ಫಸ್ಟ್ ವ್ಯಾನಲ್ಲಿ ನೋಡಿ. ಸಖತ್ತ ಕಾಣ್ತಾ ಇದೆ. ಅಲ್ಲಿ ಸನ್ರೈಸ್ ಆಗೋದ್ರ ರೀತಿ ಎಲ್ಲೋ ಲೈನು ನೋಡಿ. ಸಖತ್ತ ಕಾಣ್ತಾ ಇದೆ. ಅಡ್ಡಲಾಗಿ ಮಾಡಿರುವಂಥದ್ದು ಕಾಯಿಸಿದ್ದು ಉಳುಮೆನ. ಯಾಕಂದರೆ ಅದು ಮೇಲ್ಗಡೆ ಬಿದ್ದು ನೀರು ಕೆಳಗಡೆ ಹೋಗ್ಬಾರ್ದು ಅಂತ ಅಡ್ಡ ಅಗ್ರಿಕಲ್ಚರ್ ಮಾದರಿ. ನಾಗಮಲೈ ಎದ್ದೇ ಇಲ್ಲ. ಯಾರು ಓಡಾಡೋ ಒಬ್ಬರು ಕಾಣಲ್ವಲ್ಲ ಇಲ್ಲಿ. ಪಾಪ ನೆಮ್ಮದಾಗ ಮಲಗಿರ್ತಾರೆ. ಇನ್ನು ಇಷ್ಟೊತ್ತಿಗೆ ಎದ್ದು ಮಾಡ್ಬೇಕು, ಏನು ಮಾಡ್ಬೇಕು ಅಂತ. ಹಲೋ ಗಾಯ್ಸ್, ಇಲ್ಲಿ ಈ ಕಡೆ ಹೋಗ್ಬೇಕಾದ್ರೆ ಈ ಕಡೆ ಹೋಗ್ಬೇಕಂತ ಕನ್ಫ್ಯೂಸ್ ಆಗ್ತಿದ್ದಾರೆ. ಹೇಳಿ. ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ನಾಗಮಲೈ. ಹೇಳ್ರಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಹೇಳ್ರಿ ಹೇಳ್ರಿ. ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಟು ಗಾಯ್ಸ್. ಸಂದೇಶ್ ಅವರು ರೀಚಾರ್ಜ್ ಆಗಿದ್ದಾರೆ ಈಗ. ಇಷ್ಟು ಹೇಳ್ರಿ. ವೆಲ್ಕಮ್ ಟು ನಾಗಮಲೈ. ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ದಿಸ್ ಇಸ್ ದ ನಾಗಮಲೈ ಟ್ರೆಕ್ಕಿಂಗ್. We have ಒಳ್ಳೆ ವ್ಯೂಸ್ ಇದೆ. We are first traveling. ಸುತ್ತಮುತ್ತ ಬೆಟ್ಟ, ಮಧ್ಯ ಮನೆಗಳು, ಮಧ್ಯ ಮನೆಗಳು. ಈ ಕಾಡಿನ ಮಧ್ಯೆ ಮೂಲ ಸೌಕರ್ಯ ಇಲ್ಲದೆ ಯಾವ ತರ ಬದುಕ್ತಾ ಇದ್ದಾರೆ ಬಂದ್ರೆ ನೋಡಿ. ಪ್ರಸಾದ್ನ ಒಂದ್ಸಲ ಐಡೆಂಟಿಫೈ ನೋಡ್ಕೊಳ್ಳಿ. ಸಿಂಹ, ಹುಲಿ, ಚಿರತೆ. ಇನ್ನ ಏನೋ ಬೇಕು ಅಂದ್ರೆ ಎಲಿಫೆಂಟ್ ಬರುತ್ತೆ ನೋಡಿ. ಇಲ್ಲಿ 2, 4, 6 ನಾವಿಬ್ರು 8, ಅಲ್ಲಿ 10, 12, 14, 15 ಜನ ಇದೀವಿ. 1,500 ರೂಪಾಯಿ ಒಂದು ಟ್ರೆಕ್ಕಿಂಗ್ಗೆ ನೋಡಿ. ಇಲ್ಲಿರೋ ಜನ ಇಷ್ಟೊತ್ತಿಗೆ ಎದ್ದಿರೋ ಇಬ್ಬರು ನೋಡ್ತಾ ಇದ್ವಿ. ಮನೆ ಕಟ್ಕೊಂಡಿದ್ದಾರೆ ನೋಡಿ. ಇದು ಎಷ್ಟು ಹಳ್ಳದಲ್ಲಿದೆ. ನೀರೆಲ್ಲ ಬಂದು ತುಂಬ ಹೋಗುತ್ತೆ ಅಷ್ಟೇ ಮನೆ ಒಳಗಡೆಗೆ. ಆದ್ರೆ ಇಲ್ಲಿ ಜೀವನ ಮಾಡಬೇಕು ಅಂದರೆ ಕಷ್ಟ. ಬೈದಲ್ಲೇ ಇರಬೇಕಾಗತ್ತಲ್ಲ. ಚಿರತೆಗಿರ್ತ ಬಂದ್ಬಿಟ್ರೆ ಕಷ್ಟ. ನೆಟ್ವರ್ಕ್ ಇರಲ್ಲ. ಹಾಕಿದಾರಲ್ಲ TV ಐತೆ ರೀ, ಸೋಲಾರ್ ಐತೆ ಗಾಯ್ಸ್ ಎಲೆಕ್ಟ್ರಿಸಿಟಿಗೆ. ಕರು ಸಾಕಿದ್ದಾರೆ. ಕರು, ಕೋಳಿ, ಎತ್ತು ಇದನ್ನೆಲ್ಲ ಸಾಕೊಂಡಿರ್ತಾರೆ ಇಲ್ಲಿ. ಅದೇ ಮೇಯ್ನ್ ಇವರು ಆಕ್ಯುಪೇಷನ್.
ಉಳುಮೆ ಅಂತ ಕರೆಯೋದು. ಮೇಲಿಂದ ಬೀಳ್ತಿರುತ್ತಲ್ಲ ನೀರು, ಅದೆಲ್ಲ ಸ್ಟಾಪ್ ಮಾಡೋದಕ್ಕೋಸ್ಕರ ಈ ಥರ ಮಾಡೋಂಥದ್ದು ನೋಡಿ. ಅಲ್ಲೂ ಆಲ್ಮೋಸ್ಟ್ ನೋಡ್ರಿ, ಅಲ್ಲಿ ಅದು ಎತ್ತರವಾಗಿರೋ ಮಲೆ, ಇಳಿದಿದ್ದೀವಿ ಕೆಳಗಡೆಗೆ. ಈಗ ಇಲ್ಲೊಂದು ಮಲೆ ಏರ್ತದೆ, ಇದೇ ರೀತಿ 7 ಹತ್ತಿ ಇಳಿಬೇಕಂತೆ. ನೋಡಿ ಚೆಕ್ ಪೋಸ್ಟು ಅದೇ ಎತ್ತಿದ್ದಾರೆ. ನೀವನ ನಾಗಮಲೆಗೆ ದಾರಿ ಬೋರ್ಡ್ ನೋಡ್ಕೊಳ್ಬೇಕು, ಹೋಯ್ತಾ ಇರಬೇಕು ರೀ. ಒಣಗೋಗಿರೋ ಜಾಗದಲ್ಲಿ ಆ ಥರ ಹೋಗ್ಬೇಡ್ರಿ, ಆಮೇಲೆ ಕತ್ಕಿತ್ಕೊಬಿಟ್ರೆ ಕಷ್ಟ, ಬೆಂಕಿ. ಗಾಯ್ಸ್, ಇಂಥ ಜಾಗದಲ್ಲಿ ಒಬ್ಬರೇ ಇಬ್ಬರೇ ಹೋದ್ರೆ ಎಷ್ಟು ಕಷ್ಟ ಇರುತ್ತಲ್ಲ. ಈ ಥರ ಗುಂಪು ಹೋದ್ರೆ ಧೈರ್ಯ ಅಲ್ಲೋಣ. ನಾಗಮಲೆ ಫಸ್ಟ್ ಟೈಮ್ ಹೋಗುವಾಗ ಕ್ಯೂರಿಯಾಸಿಟಿ ಇರುತ್ತಲ್ಲ ಹೆಂಗಿರುತ್ತೆ ಅಂತ, ಅದು ಇನ್ನೂ ಜಾಸ್ತಿ ಆಗ್ತಾಯಿದೆ. ಪ್ರಾಣಿಗೆ ಇನ್ನೂ ಅಡ್ಡ ಸಿಕ್ತೆ, ಏನೋ ತೊಂದರೆ ಆಗದೆ ದೇವರ ಸನ್ನಿಧಿಗೆ ಹೋಗಿದ್ದು ಬರಬೇಕೀಗ. ಅವ್ರು ಹಿಂದೆ ಸಿಗೋಕೊಂಡಿದ್ದಾರೆ ಗಾಯ್ಸಿನ. 15 ಜನ ಬಂದಿದ್ದೀವಿ ಒಂದಲ್ಲಿ. ಸಿಂಹ ಗಾಯ್ಸ್, ಇಲ್ಲಿ ಕಲ್ಲು ಹಾಕಿದ್ದಾರೆ. ಇನ್ನೂ ತುಂಬ ಗಾಯ್ಸ್, ಕರೆದ್ರು ಬರದೇ ಇರೋ ಈ ಕಾಲದಲ್ಲಿ ನೋಡಿ, ಕರೆದರೆ ನಮ್ಮನ್ನೆಲ್ಲ ಗೈಡ್ ಮಾಡೋಕ್ಕೆ ಬರ್ತಾಯಿದೆ. ಹುಲಿಯ ಮಲೆಗಳಲ್ಲಿ ಮದುಮಗಳಲ್ಲಿ ಗುತ್ತಿ ಜೊತೆ ಓಡಾಡುತ್ತಲ್ಲ, ನಾಯಿ ಗುತ್ತಿ ನೋಡಿ ಗಾಯ್ಸ್. 360 ಡಿಗ್ರಿ ವ್ಯೂ. ಅಲ್ಲೆಲ್ಲ ಕಾಲ ಕತ್ತರಿಸಿ ಮರಗಳನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ. ರೋಡ್ ಮಾಡಿದ್ದಾರೆ ನೋಡಿ, ಎಲ್ಲ ಅಲ್ಲೊಂದು ರೋಡ್ ಹೋಗಿದೆ. 1/2 hour ಆಗಿದೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ. 6:30 ಸ್ಟಾರ್ಟ್ ಮಾಡಿದ್ವಿ. ಇಲ್ಲಂತ ಹೆವಿ ರಿಸ್ಕ್ ಆಯ್ತು ಗಾಯ್ಸ್ ನೋಡಿ. ಇಲ್ಲಿ ಹೋದ್ರೆ ಪಾತಾಳ ಕೆಳ ಕಡೆ. ಇಲ್ಲೆಲ್ಲ ಅಭಿ ಲವ್ಸ್ ಏನೇನೋ ಬರ್ದವ್ರೆ, ಸಂದೇಶ್ ಲವ್ ಸಮಥಿಂಗ್ ಏನೋ ಬರೀತಾರೆ. ಪ್ರಕೃತಿ ಮಧ್ಯೆ ಈ ಥರ ಎಲ್ಲ ಬರೆಯೋಕೆ ಹೋಗ್ಬಿಡಿ. ಮರ ಇದೆ ನೋಡಿ, ಇಲ್ಲಿ ಪೋಟ್ರೆ ನೋಡಿ, ಇನ್ನೂ ಹಿಮ ಹಂಗೆ ಇದೆ. ಹೆವಿ ರಿಸ್ಕಿ ಗಾಯ್ಸ್. ಫ್ರೆಂಡ್ ಜೊತೆ ಬಂದರೆ ಚೆನ್ನಾಗಿರುತ್ತೆ, ಒಬ್ಬರಿಬ್ಬರು ಬಂದರೆ ಕಷ್ಟ ಆಗುತ್ತೆ ನಿಜ. ನಾವು ಶಿವಗಂಗೆಗೆ ಹೋಗಿದ್ವಿ. ಶಿವಗಂಗೆ ಹಿಂಗೆ ಹತ್ತಬೇಕಾಗಿತ್ತು, ಬಟ್ ಒಂದು 4 ಕಿಲೋಮೀಟರ್ಸ್ ಅಂತ ಐಡಿಯಾ ಇತ್ತು. ಆದರೂ 10 ಅವರ್ಗೆ ಒಂದು ಸಲ ರಿಸ್ಕ್ ಇದ್ದೇ ಇರುತ್ತೆ. ನಾಗಮಲೆ ಕೆಲವೊಬ್ರು ಮಿಸ್ಕನ್ಸೆಪ್ಷನ್ ಕೊಟ್ಟಿರ್ತಾರೆ ನಿಮಗೆ, ಅಷ್ಟು ಕಿಲೋಮೀಟ್ರ್ ಇದೆ, ಇಷ್ಟು ಕಿಲೋಮೀಟ್ರ್ ಇದೆ ಅಂತ. ವೆಹಿಕಲ್ ಬರುತ್ತೆ ಗಾಯ್ಸ್, ಆಲ್ಮೋಸ್ಟ್ ಒಂದು 8 ಕಿಲೋಮೀಟರ್ವರೆಗೆ ವೆಹಿಕಲ್ ಬರುತ್ತೆ. ಅದ್ರ ಮುಂದೆ ನಾನು ನಿಮ್ಗೆ ನಡೆದು ಫಿನಿಶ್ ಆದಮೇಲೆ ಹೇಳ್ತೀನಿ ಬರ್ಬೋದಾ ಇಲ್ಲ ಅಂತ. ಗಾಯ್ಸ್, ಸನ್ರೈಸ್ ಆಗ್ತಾಯಿದೆ ನೋಡಿ. 7:10 ಟೈಮು. ಒಂದು ಒಳ್ಳೆ ಸನ್ರೈಸ್ ನೋಡ್ಬೋದು. 7:10 ಇಲ್ಲಿ ಅಂದರೆ ಬೇಗನೆ ಆಗಿರುತ್ತೆ. 6 ಅಷ್ಟಕ್ಕೆಲ್ಲ ಇಲ್ಲಿ ಎತ್ತರ ಇದೆಯಲ್ಲ ಅದು ಬೆಟ್ಟ, ಅದಕ್ಕೋಸ್ಕರ ಇವಾಗ ಕಾಣಿಸ್ತಾ ಇದೆ. ಒಂದು ಒಳ್ಳೆ ಸನ್ರೈಸ್. ನಾವೇ ಬೇಗ ಸ್ಟಾರ್ಟ್ ಮಾಡಿದ್ವಿ ನೋಡಿ ಗಾಯ್ಸ್. ಇದ್ರ ಮಧ್ಯೆ ಒಂದು ಅಂಗಡಿ ತಂದಿಟ್ಟವ್ರೆ. ಇಲ್ಲಿಗಂತೂ ಅವ್ರು ಐಟಮ್ ತಂದಿಡಬೇಕು ಅಂದರೆ ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ. ಕಮಾನ್, ನಮ್ಮ ಜೊತೆ ಬರ್ತಾ ಇರೋ ಗೈಡ್ ಗಾಯ್ಸ್. ನಾಳೆ ಬೆಳಗ್ಗೆ ಬೆಂಗಳೂರು ನೋಡ್ತೀವಿ ಇದನ್ನು, ಇವತ್ತು ನಾಗಮಲೆಯಲ್ಲಿ ನೋಡ್ಕೊಳ್ಳಿ. ಮಿಲ್ಸಲ್ಲಿ ನಾವು ಬರ್ತೀವಿ ಇಲ್ಲ ಅಂದರೆ ಡೌಟ್ ಆಗಿತ್ತು ಗಾಯ್ಸ್. ಮುಗ್ತಾ ಇದ್ದೀವಿ. ಆಮೇಲೆ ಒಂದು ಅಂಗಡಿ ಇದೆ, ಇಲ್ಲಿಂದ ನೋಡಿ ಸಣ್ಣ ಇನ್ನೂ ಉದಯಿಸ್ತಾ ಇದ್ದಾನೆ. ಅಲ್ಲೂ ಎನರ್ಜಿಗೆ ಅದೇ ಮೇಯ್ನು. ಆ ಕಡೆ ಸ್ವೆಟ್ಗೆ ಎಲ್ಲ ಬೆವರು ಬರ್ತಾ ಇರುತ್ತೆ, ಈ ಕಡೆ ಅದು ನಿಂಬೆದು ಜ್ಯೂಸ್ ಕುಡಿದ್ರೆ ಹಂಗೆ ಎನರ್ಜಿ ರಿಕ್ರಿಯೇಷನ್ ಆಗ್ತಾ ಇರುತ್ತೆ. ಶುಗರ್ ಸಿವಿಲೈಸೇಷನ್, ಮನೆಗಳಿದೆ, ಎತ್ತುಗಳಿದೆ. ಅದೇ ಯಾವ ರೀತಿ ನೀರೆಲ್ಲ ಐತೆ, ಇಲ್ಲ ಹರಿತಾ ಇದೆಯೇನು ನೀರಾವರಿ, ಬೋರ್ವೆಲ್ ಎಲ್ಲ ಐತೆ. ಕೆರೆ ಏನಾದ್ರು ಇರಬೇಕು. ಆಮೇಲೆ ಕೆರೆ ಇದೆಯಾ ಅಲ್ಲಿ? ಯಾವ ಕಡೆ ನೀರು ಇದೆಯಾ ಅಲ್ಲಿ? ಪರವಾಗಿಲ್ಲ, ಕನ್ನಡ ಮಾತಾಡ್ತಾರೆ ಗಾಯ್ಸ್. ಜಲಜೀವನ್ ಮಿಷನ್ ಇಲ್ಲಿವರೆಗೂ ಲೈನ್ ಹಾಕ್ಸ್ಕೊಟ್ಟಿದ್ದಾರೆ ಗಾಯ್ಸ್. ಮನೆಗೂ ಗಂಗೆ ನೋಡಿ ನೋಡಿ, ಇಲ್ಲೆಲ್ಲ ಪೈಪ್ ಎಳಿಸಿ ಆ ಥರ ಮನೆಗೂ ಗಂಗೆ ಅಂತ ನೀರು ಹಾಕ್ಸಿದ್ದಾರೆ. ಅದು ಇಷ್ಟುದ್ದ ನಡ್ಕೊಂಬಂದಿದ್ದೀವಿ ನಾವು. ಈಗ ಬೇರೆ ಕಡೆ ರೂಟು ಇದೆಯಾ ಗೊತ್ತಿಲ್ಲ ನೋಡಿ. ಮನೆ ಇಲ್ಲೂ ಒಂದು ನಲ್ಲಿ. ನೀರಾವರಿಗೆ ಪ್ರಾಬ್ಲಮ್ ಇಲ್ಲದೆ ಹೋದರೆ ಎಲ್ಲ ಯಾರು ಬದುಕ್ಬೋದು, ನೀರೇ ಮೇನು. ಇಲ್ಲಿ ಬಂದರೆ ನೋಡಿ, ಓಲ್ಡ್ ಕಾಲದ್ದು ಬಾವಿ ಇದೆ, ಎಲೆಕ್ಟ್ರಿಸಿಟಿದು. ನೀರಿದೆ ಗಾಯ್ಸ್ ನೋಡಿ. ಇಷ್ಟು ಚಿಕ್ಕ ಆಳಕ್ಕೆ ನೀರು ಸಿಕ್ಕಿದೆ. ಮೋಟ್ರ್ ಹಾಕಿದ್ದಾರೆ ಏರಿಸ್ಕೊಳ್ಳೋದಕ್ಕೆ ನೀರು. ಆಬ್ವಿಯಸ್ಲಿ ಇದು ಕಾಡು ಮಧ್ಯೆ ಇದೆಯಲ್ಲ, ಸೊ ನೀರಾವರಿ ಪ್ರಾಬ್ಲಮ್ ಇರಲ್ಲ. ಆದರೆ ನೀರು ಮೇಲ್ಗಡೆಗೆ ಸಿಗುತ್ತೆ ಬೋರ್ ಹಾಕ್ಸಿದ್ರೆ. ನೋಡಿ ಸಾಂಗ್ ಹಾಕಿದ್ದಾರೆ ನೋಡಿರಿ. ವೀಡಿಯೋ ಮಾಡಿ ಅಂದರೆ ವೀಡಿಯೋ ಮಾಡೋಕ್ಕೆಲ್ಲ ರೆಡಿ ಇರಲ್ಲ ಗಾಯ್ಸ್. ಇವರು ಮುಂದೆ ಹೋಗ್ಬಿಡ್ತಾರೆ ಕ್ಯಾಮ್ರಾದಲ್ಲಿ ಬರೋದಕ್ಕೆ. ನೋಡಿ, ನಾನು ಬನ್ನಿ ಹೊಸ ತೊಗೊಂಡಿದ್ದೀನಿ, ತೋರಿಸ್ಬೇಕು ಅಂದ್ಬಿಟ್ಟು ಶರ್ಟ್ ಕಳ್ಕೊಂಡು ಸ್ಟ್ರಾಂಗ್ ಅಂತ ಓಡಾಡ್ತಾ ಇದ್ದಾರೆ ಗಾಯ್ಸ್. ಇದನ್ನೆಲ್ಲ ಕಟ್ ಮಾಡಿಬಿಡೋಣ, ಅವ್ರಿಗೆ ಹೇಳೋದು ಬಿಡಿ. ಸಾಂಗ್ ಕೇಳ್ತಾ ಇದೀವಿ. ಇಲ್ಲಿ ಕಾರ್ ಹೆಂಗೆ ಬಂತ ಈ ಕಡೆ ಬೇರೆ ಇನ್ನೊಂದು ರೂಟ್ ಇದೆ ಗಾಯ್ಸ್, ಅದಕ್ಕೆ ಕಾಲು ಬಂದಿರ್ತಾರೆ. ನಮೋ ಆತ ನೋಡಿ. ಆ ಹುಡುಗರು ಇನ್ನೂ ಬಂದಿಲ್ಲ ಗಾಯ್ಸ್. ನಾವು ಒಂದು 5 ಜನ ಇದ್ದೀವಿ, ಇನ್ನೂ 10 ಜನ ಹಿಂದೆ ಬರ್ತಾ ಇದ್ದಾರೆ. ಅಮ್ಮ ಟಿಫಿನ್ ರೆಡಿ ಆಗುತ್ತೆ ಇಲ್ಲಿ, ಮಾಡ್ತಾಯಿದ್ದೀರಾ? ಅಷ್ಟೇ ಒಂಥರ ವಟಾರ ಸಿಟಿ ಥರ ಫೀಲ್ ಆಗ್ತದೆ ನೋಡಿ. ಪೂಜೆ ಸಾಮಾನಿದೆ. ಆಮೇಲೆ ಇಲ್ಲಿ ನಿಮಗೆ ಬಿಸ್ಕೆಟ್ ಆಗಿರ್ಬೋದು, ಜ್ಯೂಸು, ತಿಂಡಿ ಎಲ್ಲ ಸಿಗುತ್ತೆ. ತಿನ್ನೋ ಐಟಮ್ ಎಲ್ಲ ಪೂಜೆ ಐಟಮ್ ಇರುತ್ತೆ. ಎಲ್ಲ ಉಪಯೋಗ ಮಾಡ್ಕೋಬೋದು ನೋಡಿ. ಅದು ಭಾನುವಾರ ಆಗಿರೋದ್ರಿಂದ ಬರ್ತಾರೆ ಅಂತ ಪಾಪ ಇವರು ಎಲ್ಲನೂ ರೆಡಿ ಮಾಡ್ಕೊಂಡಿರ್ತಾರೆ. ಇವ್ರ ಜೀವನ ಇದೇ ನಡೆಯೋದು ನಾಗಮಲೆ. ಸೊ
ಇದೇನಾ? ಇದೆಯಾ? ಸೊ ಗೈಸ್ ಇದೆ ಅಂದ್ಕೊಂಡೆ, ಬಟ್ ಇನ್ನೂ ಮೇಲೆ ಹೋಗಬೇಕು. ಇಲ್ಲಿ ಸ್ಲಿಪ್ಪರ್ ಬಿಟ್ಟು ನೋಡಿ, ಇಲ್ಲಿ ತ್ರಿಶೂಲ ಇದೆ, ಪಾದ, ಇದ್ರ ಮೇಲೆ ಹೋದರೆ ಅಲ್ಲೇ ಇರೋದು. ಸೊ ಐ ಥಿಂಕ್ ಹತ್ತತ್ರ ಬಂದಿದ್ದೀವಿ. ಬರಿಗಾಲ ಹತ್ಬೇಕಾ ಸ್ಲಿಪ್ಪರ್ ಹಾಕಂಗ? ಹಾಂ ಸೆಲ್ಫ್ ಗಾಯ್ಸ್, ಈಗ ಸ್ಲಿಪ್ಪರ್ ಇಲ್ಲಿ ಬಿಟ್ಟು ಬರಿಗಾಲಲ್ಲಿ ಹತ್ತಾ ಇದ್ವಿ. ಪಾಪ ಬರಿಗಾಲಲ್ಲಿ ಬರ್ತಾ ಇದ್ದಾರೆ. ನಾವು ಇಲ್ಲಿಂದ ಹತ್ತೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ. ನೋಡಿ ಗಾಯ್ಸ್, ಈ ಥರ ಬೆಲ್ ಸೌಂಡ್ ಕೇಳಿದ್ರೆ ಆ ದೇವಸ್ಥಾನನ ಫೀಲು. ಶನೇಶ್ವರ ಸ್ವಾಮಿ ಸನ್ನಿಧಿ, ನಾಗಮಲೆ ಲಾಸ್ಟ್ ಇದೆ. ಜೈ ಮಾದಪ್ಪ ಅಂದ್ಬಿಟ್ಟು ಹತ್ತದೆ. 7:30 ಬಂದಿದ್ದೀವಿ ಗಾಯ್ಸ್, 2 ಅವರ್ಲಿ ಆಲ್ಮೋಸ್ಟ್ ಈ ಟೆಂಪಲ್ ಹತ್ರ ಬಂದಿದ್ದೀವಿ. ಇನ್ನೊಂದು ಟೆಂಪಲ್ ಹತ್ತಿಳಿದ್ರೆ ಅದೇ ನಾಗಮಲೆ. ಸೊ ಅರ್ಲಿ ಮಾರ್ನಿಂಗು 6:33ಗೆ ಎಕ್ಸಾಕ್ಟಾಗಿ ಸ್ಟಾರ್ಟ್ ಮಾಡೋದು. ಈಗ 7:30 ಅಲ್ಲ, 1 ಅವರ್ಗೆ ಅಷ್ಟೇ ಇಷ್ಟು ಉದ್ದ ಬಂದಿದ್ದೀವಿ ಅಲ್ವಾ ಗೈಸ್? ನಮಗೆ ಆಶ್ಚರ್ಯ ಆಗ್ತಾಯಿದೆ, 1 ಅವರ್ಗೆ ಆಲ್ಮೋಸ್ಟು ಮುಕ್ಕಾಲು ಫಿನಿಷ್ ಮಾಡಿದ್ದೀವಿ. ಮಾದೇಶ್ವರ ಎನರ್ಜಿ ಕೊಡ್ತಾನೆ ಗೈಸ್, ಒಂದ್ಸಲಿ ಮನಸ್ಸು ಮಾಡಿ ಬರ್ಬೇಕಷ್ಟೇ. ನಮ್ಮಿಂದ ಆಗುತ್ತೆ ಅನ್ಕೋ ಅಂದರೆ ಆಗುತ್ತಾ ಅಂತ ಡೌಟ್ ಪಟ್ಟರೆ ನಮಗೆ ನಾವೇ ಸೆಲ್ಫ್ ಡೌಟು. ಆಗಲ್ಲ. ಫಸ್ಟ್ ಟೈಮ್ ಬರಬೇಕಾದ್ರೆ ನಮ್ಗೆ ಹೆಂಗೆ ಅನಿಸ್ತಾ ಇದೆ ಅಂದರೆ ಇಲ್ಲೇ ಸಿಕ್ಬಿಡುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇದೆ, ಅದನ್ನು ಮಿಸ್ ಮಾಡ್ಕೊಬಾರ್ದು. ಗಾಯ್ಸ್ ನಾಗಮಲೆಗೆ ಹೋಗ್ತಾ ಇದ್ವಿ, ಆಲ್ಮೋಸ್ಟ್ ಮುಕ್ಕಾಲು ಬಂದಿದ್ದೀವಿ, ಇನ್ನೊಂದು ಸ್ವಲ್ಪನೇ ಇರೋದು. ಸೊ ಎನರ್ಜಿ ಆಲ್ಮೋಸ್ಟ್ ಡ್ರಾಪು. ನೋಡೋಣ ಗಾಯ್ಸ್, ಮತ್ತೆ ಬರಬೇಕು ವಾಪಸ್ ರಿಟರ್ನ್. ಇಲ್ಲೂ ಒಂದು ಬಾವಿ ಇದೆ, ನೀರು ಫುಲ್ ಹತ್ತದಲ್ಲಿದೆ ಅಂದ್ಕೊಳ್ತೀನಿ. ತುಂಬ ಜನ ನೀವು ಬೆಟ್ಟ ಹತ್ತೋದನ್ನ ವೀಡಿಯೋ ನೋಡಿರ್ತೀರಾ, ಆದರೆ ನಾಗಮಲೆಗೆ ಹತ್ತೋದನ್ನ ಮಿಸ್ ಮಾಡ್ಕೊಂಡಿರ್ತೀರಾ. ಸೊ ಆ ವಿಡಿಯೋ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಆ ದುಡ್ಡೆಲ್ಲ ಇವನೇ ಕೊಡ್ತಾನೆ, ನಿಮಗೆ ಇನ್ಫಾರ್ಮೇಷನ್ ಇದೆ, ಅದು ಬರೋ ವೆಚ್ಚ ಎಲ್ಲ ಇವನೇ ಬರ್ಸ್ತಾನೆ. ಖಂಡಿತ ಮಿಸ್ ಮಾಡ್ಕೋಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಖಂಡಿತ ದುಡ್ಡು ಇವನೇ ಕೊಡ್ತಾನೆ. ಆಫ್ಟರ್ 7:41 ಆಗಿದೆ ಟೈಮು. 6:33 ಸ್ಟಾರ್ಟ್ ಮಾಡಿದ್ದು. 1 ಅವರ್ 10 ನಿಮಿಷದಿಂದ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು, ವಿತೌಟ್ ಎನಿ ರೆಸ್ಟ್ ತಗೊಳ್ದೆ ಹತ್ತಿದ್ದಕ್ಕೆ 6:33ರಿಂದ 7:41ಕ್ಕೆ ನಾಗಮಲೆ ತಲುಪಿದ್ವಿ. ಎದೆ ಬಿಡುತ್ತೆ, ಜೋರಾಗಿದೆ. ಒಂದು ಅಚೀವ್ಮೆಂಟ್ ಗಾಯ್ಸ್ ಇದು. ವಿತೌಟ್ ಎನಿ ರೆಸ್ಟು ಹತ್ತೋದಿದೆಯಲ್ಲ, ಅದು ಮೈನು. ಸಿಟಿಲಿದ್ದು 1 ಕಿಲೋಮೀಟರ್ ನಡೆದುಬಿಟ್ರೆ ಸುಸ್ತಾಗ್ಬಿಡುತ್ತೆ. ಅಂಥದ್ರಲ್ಲಿ 5 to 6 ಕಿಲೋಮೀಟರು. ಅದು ಫ್ಲ್ಯಾಟ್ ಇದ್ದರೆ ನಿಮಗೆ ಈಸಿ ಆಗ್ತಾಯಿತ್ತು. ಇದು ಹತ್ತಿ ಇಳಿದು ಬಂದಿರೋದು. ಇದೆ ನೋಡಿ, ಅಷ್ಟು ದಿನದಿಂದ ನಾಗಮಲೆಗೆ ಹೋಗ್ಬೇಕು ಅಂತಿದ್ದೆ ಎಕ್ಸ್ಪೀರಿಯನ್ಸ್. ಐ ಡಿಡ್ ಇಟ್. ಮುಳ್ಳಯ್ಯನಗಿರಿ ಮಾಡಿದ್ದೆ, ಅದಾದಮೇಲೆ ಶಿವಗಂಗೆ ಹಿಲ್ಸ್ ಆಗಿತ್ತು. ನೆಕ್ಸ್ಟು ತುಮಕೂರಲ್ಲಿರೋ ಮಧುಗಿರಿಗೆ ಹೋಗ್ಬೇಕು ಅಂತಿದ್ದೆ, ಅದು ಪ್ಲ್ಯಾನ್ ಸ್ವಲ್ಪ ಸ್ಕಿಪ್ ಆಗಿತ್ತು. ಬಟ್ ನಾಗಮಲೆದು ಸಕ್ಸಸ್ಫುಲಿ ಡಿಡ್ ಇಟ್ ವಿತೌಟ್ ಎನಿ ರೆಸ್ಟ್. 1 ಅವರ್ 13 ನಿಮಿಷಕ್ಕೆಲ್ಲ ಹತ್ತಿದ್ವಿ. ಅರ್ಲಿ ಮಾರ್ನಿಂಗ್ ಬಂದೋದಕ್ಕೆ ಎನರ್ಜಿ ಹಂಗೆ ಇದೆ. ಸ್ನಾನ ಮಾಡಿಕೊಂಡು ಬಂದಿದ್ವಿ. ಆಲ್ರೆಡಿ ಒಬ್ಬರು ಪೂಜೆ ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ. ಎಸ್, ಫೋಟೋ ತೆಗಿಯೋಗಿಲ್ಲ, ಬಂಡೆ ಇದೆ. ಲೈಫಲ್ಲಿ ನೀವು ಈ ತ್ರಿಶೂಲ ನೋಡಬೇಕು. ಈ ತ್ರಿಶೂಲ ನೋಡಬೇಕು ಅಂದರೆ ಮಾದೇಶ್ವರಂ ಬೆಟ್ಟಕ್ಕೆ ಬಂದಮೇಲೆ ರಿಸ್ಕ್ ತಗೊಂಡು ಇಲ್ಲಿ ಬರಲೇಬೇಕು ಗೈಸ್. ಇಷ್ಟು ದೊಡ್ಡ ಗಂಟೆ ಟೆಂಪಲ್, ದೇವರು ಕರೆಸ್ಕೊಂಡಿರೋದು, ನಾವು ಬಂದಿರೋದಲ್ಲ. ಇನ್ನೇ ನಮ್ಮ ಜೊತೆ ಬಂದವ್ರು ಯಾರೂ ಬಂದಿಲ್ಲ. ನಾವು 3 ಜನ ಅಷ್ಟೇ ತಲುಪಿದ್ವಿ. 15 ಜನಲ್ಲಿ ಇನ್ನೂ 12 ಜನ ಹಿಂದೆನೇ ಇದ್ದಾರೆ ಗಾಯ್ಸ್. ಇದೆಲ್ಲ ದೈವ ಇಚ್ಛೆ ಅಂತ ಹೇಳ್ಬೋದು. ಒಂದು ಸಾರಿ ದೇವರು ನೀನು ಬಾ ಅಂತ ಒಂದು ಸಾರಿ ಕರೆಸ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ನೀವು ಎಲ್ಲೇ ಇದ್ರಲ್ಲಿ ಹೋಗ್ಬೇಕಾಗಿರುತ್ತೆ. ನಾವು ಎಷ್ಟೋ ಸಾರಿ ಹೋಗ್ಬೇಕು ಅಂದ್ಕೊಂಡಿರ್ತೀವಿ, ಆಗೋಕ್ಕಾಗಿರಲ್ಲ. ಸೊ ಮಾದೇಶ್ವರನ ಬೆಟ್ಟಕ್ಕೆ ತುಂಬ ಜನ ಹೋಗಿರ್ತಾರೆ, ಬಟ್ ನಾಗಮಲೆಗೆ ಹೋಗ್ಬೇಕು ಅಂದರೆ ಬುಕ್ ಮಾಡಿ ನಿಮ್ಮ ಟಿಕೆಟ್ ಸಿಕ್ಕಿ ಅಲ್ಲಿಂದ ನೀವು ಫಿಸಿಕಲ್ ಹೆಲ್ತ್ ಸರಿಯಾಗಿದ್ದು ನಿಮ್ಗೆ ಹೋಗೋದಕ್ಕೆ ಎಲ್ಲ ಋಣಾನುಬಂಧ ಕೂಡಿ ಬಂದ್ರಷ್ಟೇ ಹೋಗ್ಬೋದಾಗಿರುತ್ತೆ. ಸೊ ಟ್ರೆಕ್ಕಿಂಗ್ ಯಾರಿಗಾದ್ರು ಹೋಗಬೇಕು ಅಂತ, ಸೊ ಲೈಫಲ್ಲಿ ನಿಮ್ಗೆ ಅಷ್ಟೇ ಅವಕಾಶ ಸಿಕ್ಕಿದ್ರೆ ಮಿಸ್ ಮಾಡ್ಕೊಬೇಡಿ ಗಾಯ್ಸ್. ಒಂದು ಸಲ ಹೋಗಿದ್ದು ಬನ್ನಿ, ಏನಿದೆ ಅಂತೀರಾ. ಆ ಫಾರೆಸ್ಟ್ ಮಧ್ಯೆ ಅಂತ ಕಳೆದೋಗೋದು ಪಕ್ಕ. ಅವಕಾಶ ಸಿಕ್ಕರೆ ಮಿಸ್ ಮಾಡ್ಕೊಬೇಡಿ. ಬೆಟ್ಟಕ್ಕೆ ಹೋದ್ಮೇಲೆ ಅಲ್ಲಿಂದ ಹೋಗಿ ನಿಮ್ಮದು ಏನಿದೆ ಎನರ್ಜಿ, ನಿಮ್ಮ ಸ್ಟ್ರೆಂತ್ ಇದೆ ಅಂತ ಅಲ್ಲಿ ಹೋದಾಗ ಗೊತ್ತೇ ಆಗೋದು. ಅಂತಿಂತೂ ಎಲ್ಲ 8 ಗಂಟೆಗೆ ಬಂದಿದ್ದಾರೆ ಎಲ್ಲ ಇವರು. ನಮಗಂತ 20 ನಿಮಿಷ ಡಿಲೇ. ಬನ್ನಿ, ಇದೊಂದು ವ್ಯೂ ಪಾಯಿಂಟು. ಹೆಸರು ಬರೆದಿದ್ದಾರೆ ಲವರ್ಸ್ಗಳು, ಪ್ರೇಮಿಗಳು. ಎತ್ತಿ ತಿರುಗಿಸ್ರಿ ಸರ್ಟು. ಡಿಡಿಟ್ ನೆಟ್ವರ್ಕ್ ಜೋಕ್ ನೋಡಿ ಪ್ರಸಾದ್. ಇಲ್ಲಿ ಪ್ರಸಾದ್ ಗಾಯ್ಸ್, ಅಂತೂ ಇಂತೂ ನಾಗಮಲೆಗೆ ಬಂದಾಯಿತು.
6:30 ಬಿಟ್ಟಿದ್ವಿ ಗಾಯ್ಸ್, ಏನಿಲ್ಲ ಅಂದರೂ 7:40 ರೀಚ್ ಆದ್ವಿ. ಸೊ ಇದು ಒಂದು ರೀತಿ ಈ ಫೆಬ್ರವರಿ ಅಥವಾ ಈ ವರ್ಷ ಏನು ನ್ಯೂ ರೆಸಲ್ಯೂಷನ್ ತಗೊಂಡ ಅಂದರೆ ನಾಗುಮಲೆ ಕಂಪ್ಲೀಟ್ ಮಾಡಿದ್ವಿ ಟ್ರೆಕ್ಕಿಂಗು. ಹೋದ ವರ್ಷ ಅಲ್ಲಿ ಆಗಿದ್ದು ಶಿವಗಂಗೆ. ಹೌದು, ಹೋದ ವರ್ಷ ಡಿಸೆಂಬರ್ 1 ಹೋಗಿದ್ದಾಗ ಶಿವಗಂಗೆ. ಸೊ ಈಗ ಫೆಬ್ರವರಿ ನಾಗುಮಲೆ ಒಂದು ಡಿಫಿಕಲ್ಟ್ ಅಂತಲೇ ಹೇಳ್ಬೋದು ಗಾಯ್ಸ್. ಅಲ್ಲಿಂದ ಬಂದರು ಇಲ್ಲಿವರೆಗೆ ಬಂದು ರೀಚ್ ಆಗೋದಿದೆಯಲ್ಲ, ಇಟ್ಸ್ ನಾಟ್ ಈಸಿ, ಇಟ್ಸ್ ನಾಟ್ ಅನ್ಬಿಲಿಯಬಲ್ ಅಂತಲ್ಲ ಹಂಗೇನು. ಸೊ ಬರ್ಬೋದಾಗಿರುತ್ತೆ. ನೆಕ್ಸ್ಟ್ ಯಾರು ಬಂದರೆ MMHills ಮಿಸ್ ಮಾಡಿದೆ ನಾಗುಮಲೆಗೂ ಇದು ಮಾಡಿ ಆನ್ಲೈನಲ್ಲೂ ಬುಕ್ಕಿಂಗ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲೂ ಬಂದು ಟಿಕೆಟ್ ತಗೊಂಡು ಬರ್ಬೋದಾಗಿರುತ್ತೆ. ಸೊ 6 ಗಂಟೆಗೆ ಓಪನ್ ಆಗುತ್ತೆ ಗೇಟು, ಬೇಗ ಬರ್ಬೋದಾಗಿರುತ್ತೆ. ಜೈ ನಾಗುಮಲೆ ಗಾಯ್ಸ್. ಫೋಟೋನ ತೆಗೀರಿ. ಜೊತೆ ಯಾರ್ಯಾರೋ ಬರಬೇಕು ಅಂದ್ಕೊಳ್ತೀವಿ. ಈ ಮುಗ್ಧ ಪ್ರಾಣಿ ನಮ್ಮ ಜೊತೆ ಅಲ್ಲಿಂದ ಬಂದೈತೆ, ನಾವು ಇದು ಮಾಡದೆ ಹೋದ್ರು. ನಾಗುಮಲೆ ಟ್ರೆಕ್ಕಿಂಗ್ ನಮ್ಮ ಜೊತೆ ಕಂಪ್ನಿ ಕೊಟ್ಟಿದ್ದಂಥ ಜೀವಿ ನೋಡಿ ಗಾಯ್ಸ್. ಈಗ ಸನ್ಲೈಟು ಹೆಂಗೆ ಬೀಳ್ತಾ ಇದೆ, ಹಿಂಗೆ ಹಿಡಿದ್ರೆ ಗೊತ್ತಾಗುತ್ತೆ. ಸೊ ಇವಾಗ ಏನಿಲ್ಲ ಅಂದರೂ 8 ಗಂಟೆ 5 ನಿಮಿಷ ಆಗಿದೆ. ಈಗ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿರೋ 2 ಅವರ್ಸ್ ಬೇಕಲೇಬೇಕಾಗುತ್ತೆ, ಯಾಕಂದರೆ ಹತ್ತುವಾಗ ಎನರ್ಜಿಯಿಂದ ಹತ್ತಿದ್ದೀವಿ. 11 12ಗೆಲ್ಲ ಕೆಳಗಡೆ ಹೋದ್ರು ಗಾಯ್ಸ್. ಅಲ್ಲಿಂದ ವ್ಯಾನಲ್ಲಿ ಎಲ್ಲ ಫಿಲ್ಲಾಗಿ ಹೋಗೋವರೆಗೂ 2ಗೆಲ್ಲ ಮತ್ತೆ ರಿಟರ್ನ್ ಹೋಗ್ಬಿಡ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹೋಗ್ಬೇಕಾದ್ರೆ ಟಿಫಿನ್ ಮಾಡಿಕೊಂಡು ಸ್ವಲ್ಪ ಎನರ್ಜಿಗೆ ಲೆಮನ್ ಜ್ಯೂಸು, ಲೆಮನ್ ಸೋಡಾನ ಕುಡಿದು ಹೋದರೆ ಅಟ್ಲೀಸ್ಟ್ ಅದು ಹೈಡ್ರೋಲೈಟ್ ಅಲ್ವಾ, ಎನರ್ಜಿ ಕೊಡುತ್ತೆ. ನೀವು ಬರಬೇಕಾದ್ರೂ ಸೇವ್ಸ್ ಬರ್ಬೋದಾಗಿತ್ತು, ಅಲ್ಲಿ ಬ್ರೇಕ್ ತಗೋಬೋದಾಗಿತ್ತು. ಬಟ್ ವಿತೌಟ್ ಬ್ರೇಕ್ ಹತ್ತಾನ ಅಂತತ್ತಿದ್ದು 6:33 1 ಅವರ್ 15 ಮಿನಿಟ್ಸ್ ಎಲ್ಲ ಹತ್ಬೋದು ಗಾಯ್ಸ್. ಶಿವಗಂಗೆ ಕಂಪೇರ್ ಮಾಡಿದ್ರೆ ಇದನ್ನು ಬೇಗನೆ ರೀಚ್ ಆಗಿದ್ದೀವಿ. ಮಾದಪ್ಪ ಹತ್ತಿರೋದು ಅಮರತ್ವದ ಬಯಕೆ ಎಲ್ಲ ಬರ್ಕೊಂಡಿರೋ ತಾಯೂರವ್ರಂತೆ, ತಾಳ್ವಾಡಿಯವರಂತೆ ಪೇಂಟ್ ಎಲ್ಲ ತಗೊಂಡು ಬರ್ತಾರೆ. ಇಲ್ಲಿಗೆ ಬರಬೇಕಾದ್ರೆ ಅವ್ರು ಪೇಂಟ್ ಎಲ್ಲ ಅಲೈನ್ ಮಾಡ್ಕೊಂಡು ಬಂದಿರ್ತಾರೆ ಅಂತ ಗಾಯ್ಸ್, ಬರೀಲೇಬೇಕು ಅಂತ. ನೋಡಿ ಇಲ್ಲೆಲ್ಲ ಬರ್ತಾರೆ, ಅವಳು ಮಾಡ್ತಾಯಿದ್ದೀವಿ ಇವ್ರು ಮಾಡ್ತಾಯಿದ್ದೀವಿ, ಈ ಥರ ಎಲ್ಲ ಬರೆಯೋ ತಪ್ಪು ಬರೆಯೋಕೆ ಹೋಗ್ಬೇಡಿ. ಈ ಸ್ಥಳಕ್ಕಿರೋ ಪವಿತ್ರತೆನ ಕಾಪಾಡಿ. ನೋಡಿ ಗಾಯ್ಸ್, ಇದು ಕಲ್ಲಿರೋದು, ಅಲ್ಲಿ ಸ್ವಲ್ಪ ಮಣ್ಣಿದೆ, ಅಲ್ಲಿಂದ ಇದು ಮರ ಹುಟ್ಟಿದೆ. ಏಕಶಿಲಾ ಬಂಡೆ, ಇದೇ ನಾಗುಮಲೆ. ಬೆಟ್ಟವರೆಗೂ ಬರ್ತಾರೆ ಗೈಸ್, ತುಂಬ ಜನ ಬೆಟ್ಟ ಬರ್ತಾರೆ. ಬಟ್ ನಾಗುಮಲೆಗೆ ಬರಬೇಕು ಅಂದರೆ ಸ್ವಲ್ಪ ರಿಸ್ಕ್ ಇದೆ. ಇಲ್ಲಿ 2 ಕಲ್ಲು ಡಿವೈಡ್ ಆಗೈತಲ್ಲ, ಕಲ್ಲು ಸ್ಪ್ಲಿಟ್ ಆಗೈತೆ ಗೈಸ್. ನೋಡಿ ಸ್ಲೋಪ್ ಎಷ್ಟು ಇದೈತೆ ನೋಡಿ. ಇಲ್ಲಿ ತ್ರಿಶೂಲ ಇಟ್ಟಿರೋಂಥದ್ದು, ಇಲ್ಲಿ 2 ಕಲ್ಲು ಡಿವೈಡ್ ಆಗೈತೆ ನೋಡಿ ಪೊಸಿಷನ್. ಸ್ಟೆಪ್ಸು ಮಾಡೋರು ಇಲ್ಲಿ ಹತ್ತು ಬರೋಕ್ಕೆ. ಅಲ್ಲಿಂದ ಕೆಳಗಿಂದ ಚೆನ್ನಾಗಿ ಫೋಟೋ ಬರ್ತದೆ ನೋಡಿ, ಇಲ್ಲಿಂದ ಕಲ್ಲು ಡಿವೈಡ್ ಆಗೈತೆ. ಆ ಕಡೆಯಿಂದ ಫೋಟೋ ಚೆನ್ನಾಗಿ ಕಾಣಿಸ್ತದೆ. ಇಲ್ಲಿ ಕರ್ಪೂರ ಹಚ್ಚಬೇಡಿ ಅಂತ ಬರೆದಿದ್ದಾರೆ. ಅಂದರೆ ಭೂಮಿ ಕಂಪೋಸ್ಟ್ ಇರುತ್ತಲ್ವಾ, ಕಲ್ಲು ಹಂಗೆ ಡಿವೈಡ್ ಆಗಿರೋದು. ಕಲ್ಲು ಸ್ಪ್ಲಿಟ್ ಆಗಿದ್ರು ಹಂಗೆ ಇದಾಗಿದೆ ನೋಡಿ. ಅದು ಹೋಗೋ ಸರ್ಪ ರೀತಿ ಸೆಡೆ ಇದೆ ನೋಡಿ, ಅಲ್ಲಿ ಇದು ನಮ್ಮ ಸೆಡೆ ಎತ್ಕೊಂಡಿರೋ ಹಂಗೆ ನಮ್ಮ ಶಿವಪ್ಪನ ಲಿಂಗ ಅಂತ ಅನ್ಕೋಬೋದು. ಇದು ಲಿಂಗದ ರೂಪ ಇದೆ, ಅದಕ್ಕೆ ನಾಗರ ಎಡೆ ಎತ್ಕೊಂಡಿರೋ ಹಂಗಿದೆ ಅಲ್ಲ ಗಾಯ್ಸ್. ಕಲ್ಲಲ್ಲಿ ಮನೆ ಕಟ್ಟರೆ ಬೇಗ ಮನೆ ಕಟ್ಟೋದಕ್ಕೆ ಅಡಿಪಾಯ ಹಾಕ್ಬೋದಂತೆ. ಸೊ ನಾನು ಇದೇ ಸಿಸ್ಟಮ್, ವ್ಯವಸ್ಥಿತವಾಗಿ ಮನೆ ಕಟ್ಟೋದಕ್ಕೆ ನಾವು ಬೇಗ ಮನೆ ಕಟ್ಟಬೇಕು. ಅದಕ್ಕೆ ದುಡ್ಡು ಅರೇಂಜ್ಮೆಂಟ್ ಆಗಬೇಕು. ಹಣ ಅರೇಂಜ್ಮೆಂಟ್ ಯಾವುದೇ ರೀತಿ ತೊಂದರೆ ಇಲ್ಲದೆ ಆಗಲಿ. ನೀನು ಆ ಸ್ಥಾನಕ್ಕೆ ಬಂದಿದ್ದೀವಿ, ನನ್ನ ಹತ್ರ ಕೇಳ್ಕೊಳ್ತಾ ಇದ್ದೀನಿ ತಂದೆ. ನೋಡಿ ಇಲ್ಲೆಲ್ಲ ತುಂಬ ಜನ ಕಲ್ಲು ಕಟ್ಟಿದ್ದಾರೆ, ಕಾಣಕ ಕಟ್ಟಿದ್ದಾರೆ. ಆಸೆಗಳು ತುಂಬ ಇದೆ ಗಾಯ್ಸ್, ಕೇಳ್ಕೊಳ್ಳೋವಂಥದ್ದು ತುಂಬ ಇದೆ ದೇವ್ರನ್ನ. ಮನುಷ್ಯನಿಗೆ ಅದೊಂದು ಆಸೆ ಇದೆ, ನಮ್ಮಿಂದ ಆಗೋದಕ್ಕೆ ಕೆಟ್ಟದ್ದು ಏನಾರು ಆಗ್ತಾಯಿದ್ರೆ ಅದಕ್ಕೆ ಒಳ್ಳೇದು ಮಾಡೋದಕ್ಕೆ ಒಬ್ಬರು ಬೇಕು ಅಂತ ಇರ್ತಾನೆ. ಅದು ದೈವ ಸ್ವರೂಪದಲ್ಲಿದ್ದಾರೆ, ನಾವು ನಂಬುವ ದೈವ. ಈಶ್ವರ ಇಲ್ಲೇ ಎಲ್ಸಿದ್ರಾ? ಈಶ್ವರ ಇಲ್ಲಿ ಬಂದಿದ್ರ ಅಂತಾನೆ. ಇಲ್ಲಿ ಬಂದಿದ್ದಲ್ಲ, ಇಲ್ಲೇ ನೆಲೆಸಿದ್ದು. ನಾವು ನಂಬುವ ಗಣ ಈಶ್ವರನ ಸ್ವರೂಪ. ಕಾಂತಾರ ಡೈಲಾಗ್ ಅದು ರೀ. ಇದು ಸಖತ್ ಬರುತ್ತೆ ಬರ್ರಿ. ಇಲ್ಲಿಲ್ರಿ ಇಲ್ಲಿ ನೋಡ್ಬೋದು ಒಂದು ಸರ್ಪ, ಅದು ಲಿಂಗನ ಪ್ರೊಟೆಕ್ಟ್ ಮಾಡ್ತಾ ಇರೋಂಗೆ ಅದು ಪಿಕ್ಚರ್ ಕಾಣ್ತಾ ಇದೆ. ಸಖತ್ತಿದೆಲ್ಲ. ಇದೇ ನಾಗುಮಲೆ ಸ್ಪೆಷಲ್. ಅದು ಏನಿದೆ ಕಲ್ಲು ಬಂಡೆ, ಅದು ಸ್ಪ್ಲಿಟ್ ಆಗಿದೆ. ಸ್ಪ್ಲಿಟ್ ಆದಮೇಲೆ ಅದು ಏನಿದೆ ಅದು ಡಿವೈಡ್ ಆಗಿ ಆವಿನ ಸರ್ಪ ಲಿಂಗನ ಕಾಯೋ ರೀತಿ ಇದೆ ನೋಡಿ. ಮತ್ತೆ ತೋರಿಸ್ತೀನಿ ತಡೀರಿ, ಇಲ್ಲಿ ಕಾಣಲ್ಲ ಅದು. ಗೈಸ್ 8:17 ಇಳಿಯೋಕ್ಕೆ ಎಕ್ಸಾಕ್ಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ವಿ. ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಅಂತ ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ಹತ್ತೋದಕ್ಕೆ ಏನಿಲ್ಲ ಅಂದರೂ 115-120 ಮಿನಿಟ್ಸ್ ಆಗಿದೆ. ಇಳಿಯೋದಕ್ಕೆ ಎಷ್ಟಾಗುತ್ತೆ ಅಂತ ಬೇಗನೆ ಹೋಗ್ಬಿಡ್ತೀವಿ ಐ ಥಿಂಕ್. ಸೊ ಪ್ರಸಾದಕ್ಕೂ ಏನು ಪ್ರಾಬ್ಲಮ್ ಆಗಿಲ್ಲ, ಯಾವುದೂ ಡಿಲೇ ಮಾಡಿಕೊಟ್ಟಿಲ್ಲ, ಎಲ್ಲನೂ ಬಿಟ್ಟಿದೆ. ಅಲ್ಲಿ ಆ ಕಡೆ ನಿಂತಿರೋ ಪ್ರಸಾದಕ್ಕೆ ಇನ್ನೂ ಲೇಟ್ ಆಗ್ಬಿಡೋದು. ನಾವು ಇದನ್ನು ಬರೋದು ತುಂಬ ಲೇಟ್ ಆಗುತ್ತೆ, ರೀಚ್ ಆಗೋದು 2 ಗಂಟೆ. ಹಾಂ, ನನಗೆ ಭಯನೇ ಆಗ್ಬಿಟ್ಟಿತ್ತು. ಆ ಸೈಡೇ ಇವಾಗ ಜೀಪ್ ಹತ್ತದಲ್ಲ, ಆ ಸೈಡೆ ಅಲ್ಲೆಲ್ಲೋ ಮಲಗಿದ್ದೆ ದೇವಸ್ಥಾನದ ಹತ್ರ. ಅಲ್ಲಿಂದ ಬಂದು ಮತ್ತು ಬೆಳಿಗ್ಗೆ ಪುನಃ ಚಪ್ಪಲ್ ಸ್ಟ್ಯಾಂಡ್ ಓಪನ್ ಇಲ್ಲ, ಸ್ವಲ್ಪ ಹತ್ತಿರದಲ್ಲೇ ಇದೆ ಅಷ್ಟೇ. ಬೆಟ್ಟ ಇದೊಂದು ಸ್ಟೀಪ್ ಹತ್ತಿರ ಆಯ್ತು. ಎಲ್ಲರಿಗೂ ಅದೊಂದು ಕ್ಯೂರಿಯಾಸಿಟಿ, ಇನ್ನೇ ಎಷ್ಟು ಹತ್ತಬೇಕು ಅಂತ. ಸೊ ಅವ್ರಿಗೆ ಮೋಟಿವ್ ಮಾಡೋಕ್ಕೆ ಹತ್ತಿರದಲ್ಲೇ ಇದೆ ಅಂತ ಹೇಳಿದ್ರೆ ಬೇಗ ಹತ್ಬಿಡ್ತಾರೆ.
ಅವಾಗ ಯಾವ ಟೈಮಲ್ಲಿ ಹತ್ತಿದ್ರಿ ಸರ್? ಮಾರ್ನಿಂಗ್ ಏನಾ ಅಥವಾ ಮಾರ್ನಿಂಗೇ ಹತ್ತಿದ್ದು ಇದೇ ಥರ 5 ಗಂಟೆಗೆ ಹತ್ತಿದೆ. ಬರಿಗಾಲೆಲ್ಲ ಹತ್ತಿದೆ ಅಲ್ಲಿಂದ. ನಂದು ಅದೇ ಶೂ ಅಲ್ಲಿ ಚಪ್ಪಲ್ ಸ್ಟ್ಯಾಂಡಲ್ಲಿ ಬಿಟ್ಟಿದ್ದೆ, ಇರಲಿಲ್ಲ. ಇಲ್ಲ ಹಾಗೆ ಹೋಗೋಣ ನಡಿ ಅಂತ ಹೇಳಿ ಒಬ್ಬನೇ ಬಂದೆ. ಇವ್ರದ್ದು ಜೀವನ ಕಟ್ಕೊಳ್ಳೋದಕ್ಕೆ ಇಲ್ಲಿ 8:30 ಇವ್ರ ಜೀವನ ಕಟ್ಕೊಳ್ಳೋದಕ್ಕೆ ಅವರು ಅಲ್ಲಿಂದೆಲ್ಲ ಹೊತ್ಕೊಂಡು ಅದ್ರ ಐಟಮ್ನೆಲ್ಲ ತಗೊಬರ್ತಾರೆ. ಸೊ 10 ರೂಪಾಯಿ ಇರೋದನ್ನ ಒಂದು 5 ರೂಪಾಯಿ ಜಾಸ್ತಿ ಕೇಳಿದ್ರು ಕೊಡೋದಕ್ಕೆ ಮುಂದೆ ನೋಡಬಾರ್ದು ಇವ್ರಿಗೆ. ಅವ್ರ ಎಫರ್ಟ್ಗೆ ಅದು ಕೊಡಲೇಬೇಕಾಗಿರುತ್ತೆ. ಯಾಕಂದರೆ ಇಷ್ಟು ಮೇಲೆ ಬಂದಿರ್ತೀವಿ, ನಮ್ಗೆ ಎನರ್ಜಿ ನಾವು ತಿನ್ನೋದಕ್ಕೆ ಹೊಟ್ಟೆ ಹಸಿದಾಗ ಮತ್ತು ನಾವು ಸ್ವಲ್ಪ ಎನರ್ಜಿ ಆ್ಯಕ್ಟಿವ್ ಆಗೋದಕ್ಕೆ ಅದು ಬೇಕಿರುತ್ತೆ. ಸೊ ಅವ್ರು ಎನರ್ಜಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಇವಾಗ ತುಂಬ ಜನ ಬರ್ತಾಯಿದ್ದಾರೆ ಗೈಸ್, ತುಂಬ ಜನ ಬರ್ತಾಯಿದ್ದಾರೆ. ಈಗ ಹತ್ತುವಾಗ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಎಂಡಿಂಗ್ ಪಾಯಿಂಟ್ ಯಾವಾಗ ರೀಚ್ ಆಗ್ತೀವಿ ಅಂತ. ಬಟ್ ನೋಡಿ ಬಂದೇ ಬಿಟ್ವಿ ಡೌನ್ಗೆ. ಊರುಗಳಿಂದ ಗಾಯಸ್ ಸ್ಲಿಪ್ಪರ್ ಇಲ್ಲದೆ ಹತ್ತಾರಲ್ಲ, ಆ್ಯಡ್ಸ್ ಆಫ್ ಗಾಯ್ಸ್. ಅಷ್ಟು ಪಾದಯಾತ್ರೆ ಮಾಡೋದು ತಮಾಷೆ ಅಲ್ಲ ನಿಜವಾಗ್ಲೂ. ನನಗೆ ನೆನ್ನೆ ಸಾಲೂರು ಮಟ್ಟಕ್ಕೆ ಅಲ್ಲಿ ಟೆಂಪಲ್ ಹೋಗೋದು ಇಲ್ಲಿ ಇಷ್ಟೊತ್ತೋದಕ್ಕೆ ಎಷ್ಟು ಕಷ್ಟ ಆಯಿತು. ಇನ್ನು ಆ ಥರ ಒಂದು ಅಲ್ಲಿಂದ ಹತ್ಕೊಂಡು ಬರೋದಿದೆಯಲ್ಲ, ಕಲ್ಲು ಮಣ್ಣು, ಆ ಸಣ್ಣ ಸಣ್ಣ ಕಲ್ಲು ಹತ್ತೋದು, ಮುಳ್ಳು, ಹಬ್ಬ ಆ ಗಡ್ಸಿದೆಯಲ್ಲ, ನಿಜಕ್ಕೆ ಮೆಚ್ಚಬೇಕಾಗಿರೋದು ಅದು. ಸ್ಟೀಫ್ ನೋಡಿ ಹೆಂಗಿದೆ, ಕಲ್ಲನ್ ಸ್ಟೀಫ್. ಸೊ ಗಾಯ್ಸ್ ಮತ್ತೆ ಬಂದ್ವಿ. ಇಲ್ಲೂ ಒಬ್ಬರು ಮಹಿಳೆ ಹತ್ತಾ ಇದ್ದಾರೆ. ಬೆಂಗಸರು ಹತ್ತೋದು ನೋಡಿದೆ, ಪಾಪ ಕಷ್ಟ ಇದೆ ಅವ್ರಿಗೂ. ಬಟ್ ಅವ್ರು ಹತ್ತೀನಿ ಅಂತ ಬಂದಿದ್ದಾರಲ್ಲ, ಅದಕ್ಕೆ ಮೆಚ್ಚಬೇಕು. ಇಲ್ಲಿ ಒಬ್ಬರು ಹುಡುಗಿ ಹತ್ತಾ ಇದ್ದಾರೆ. ಅಯ್ಯಪ್ಪ ರಿಸ್ಕ್ ಇದೆ, ಒಂದ್ಸಲ ರಿಸ್ಕ್ ತಗೊಂಡು ಹತ್ಬೋದು. ಬಚೇಂದ್ರಿ ಪಾಲ್ ಅಂತನ ಅವರು ಹತ್ತಿದ್ರು ಗಾಯ್ಸ್. ಫಸ್ಟು ಮೌಂಟ್ ಎವರೆಸ್ಟ್ ಹತ್ತಿದ್ದು ವುಮನ್ ಬಚೇಂದ್ರಿ ಪಾಲ್ ಅನಿಸುತ್ತೆ. ಸೊ ಇದೇನು ಡಿಫಿಕಲ್ಟಿ ಇಲ್ಲ, ಹತ್ಬೋದಾಗಿರುತ್ತೆ ಆರಾಮ್ಸೆ. ಬಟ್ ರಿಸ್ಕ್ ಇರುತ್ತೆ, ಆಗದೇ ಇರೋದು ಯಾವುದೂ ಇಲ್ಲ ಇವಾಗ. ಸೊ ಮನಸ್ಸು ಮಾಡಿದ್ರೆ ಆಗುತ್ತೆ, ಇಲ್ಲ ಹೋಗ್ತಾ ಇದ್ರೆ ನೋಡಿ ಇಬ್ಬರು. ಸೊ ಫ್ರೆಂಡ್ ಜೊತೆ ಆ ಥರ ಹೋದರೆ ಆಗುತ್ತೆ. ಚಿಕ್ಕ ಹುಡುಗ ಪೂಜೆ ಮಾಡ್ತಾ ಇದ್ದಾನೆ, ಬಾಲಶಿವ ವಯಸ್. ಇಲ್ಲಿ ಅಂಗಡೀಲಿ ಊಟ ತಿಂಡಿ ಇರುತ್ತೆ. ನೀವು ಅಲ್ಲಿಂದ ಇಳಿದ್ಬಿಟ್ಟು ಬಂದಮೇಲೆ ಬೇಕಾದ್ರೆ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗ್ಬೋದಾಗಿರುತ್ತೆ. ಇವ್ರಿಗೂ ಪಾಪ ಇನ್ಕಮ್ ರೆವಿನ್ಯೂ ಜನ್ರೇಟ್ ಆಗುತ್ತೆ. ನೋಡಿ ಬೈಕೆಲ್ಲ ಇದೆ, ಈ ಕಡೆಗೆ ಬೇರೆ ಕಡೆಯಿಂದ ಬರ್ಬೋದಾಗಿರುತ್ತೆ. ದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ನವಿಲಾರಿ ನವಿಲ ಮರೆಯಾರಿ, ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಸೂಪರ್ ಯಾ ಡ್ಯಾನ್ಸ್. ನವಿಲ ಮರೆಯಾರಿ ಮಾದೇವ್ಗೆ ಅಲ್ಲೊಂದು ಗಳಿಗೆ ಸುಖ ನಿದ್ರೆ, ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ದಿನ ಆಗಿತ್ತು ಈ ಥರ ನೀರನ್ನ ಸೇದಿರೋ ನೋಡೋದಕ್ಕೆ. ಈಗೇನೆಲ್ಲ ಮೋಟ್ರಲ್ಲಿ ಎತ್ತು ಬಿಡ್ತಾರೆ, ಬಟ್ ಈ ಥರ ಅದನ್ನು ರಾಟೆಗೆ ಹಾಕಿ ನೀರು ಎತ್ತದಿದೆಯಲ್ಲ ಮ್ಯಾನ್ಯುವಲಿ ಮಾಡ್ತಾ ಇರೋದು. ನೀರನ್ನ ಅಲ್ಲಿ ಬಟ್ಟೆ ಹಾಕಿ ಬಸಿತಾ ಇದ್ದಾರೆ. ಸೊ ಅದು ಕೊಳೆ ಇದ್ದರು, ಹುಳ ಉಪ್ಪಟ್ಟಿ ಇದ್ದರು. ಕುಡಿಯೋಕ್ಕೆ ಅಲ್ಲಲ್ಲ, ಕುಡಿತೀರಾ? ಅಲ್ಲಿ ಒಳ್ಳೆ ಹುಳ ಇದೆ, ಆ ಥರ ಇದೆ, ಏನಾಗಲ್ಲ ಏನಾಗಲ್ಲ. ಬಟ್ಟೆ ಹಾಕಿ ಬಸ್ಕೊಳ್ತಾ ಇದ್ದಾರೆ ಗಾಯ್ಸ್. ಇದನ್ನೇ ಕುಡಿಯೋಕೆ ಯೂಸ್ ಮಾಡ್ತಾರೆ ನೋಡಿ. ನೋಡಿ ಇವಾಗ ಬರ್ತಾ ಇದ್ದಾರೆ ಟ್ರೆಕ್ಕಿಂಗ್. ಒಂದು ಸ್ವಲ್ಪ ನೀರು ಕೊಟ್ಟು ಗಾಯ್ಸ್. ಟೈಮ್ 8:50 ಆಗಿದೆ. ಈಗ ತುಂಬ ಜನ ಬರ್ತಾ ಇದ್ದಾರೆ ನೋಡಿ. ಇವಿ ಸುಸ್ತಾಗ್ತಾಯಿದೆ. ಅರ್ಧ ಗಂಟೆಯಿಂದ ಫುಲ್ ನಡೆಯೋದೇ ಆಯಿತು, ಕಷ್ಟ ಇದೆ. ಬೆಳಗ್ಗೆ ಹೋಗ್ಬೇಕಾದ್ರೆ ನಿಮಗೆ ಜಾಗ ತೋರಿಸಿದ್ದೆ. ಒಳ್ಳೆ ವ್ಯೂ ಪಾಯಿಂಟ್ ಅಂತ. ಕೋತಿಗಳಿಗೆ ಅದು ಇದು ಕೊಟ್ಟು ನಾವೇ ಅಭ್ಯಾಸ ಮಾಡಿಬಿಟ್ಟಿದ್ದೀವಿ. ಅದಿಲ್ಲೆಲ್ಲ ಕೈಕ ಕೂತಿರುತ್ತೆ, ಹೋಗೋರು ಬರೋರು ಏನಾದ್ರು ಕೊಡ್ತಾರೆ ಅಂತ. ಶಿವಗಂಗೆಲ್ಲೂ ಸೇಮ್ ಪ್ರಾಬ್ಲಮ್ ಆಗಿದ್ದು. ಸೊ ಬ್ಯಾಗ್ ಹಾಕೊಂಡಿರೋರಾದರೆ ಸ್ವಲ್ಪ ಕೇರ್ಫುಲ್ಲಾಗಿ ಓಡಾಡಬೇಕು ಅಲ್ವಾ. ಬ್ಯಾಗಲ್ಲಿ ಏನಿಲ್ಲ, ಹೋಗಿ ಶೋ ನೋಡಿ ನೋಡಿ ಹಿಂದಿಂದನೇ ಬರ್ತಾ ಇರ್ತಾರೆ. ಮಿಸ್ಸಾಗಿ ಬ್ಯಾಗ್ ಗತ್ತಿ ಕಚ್ಚಿಬಿಟ್ರೆ ಅಂತ ಭಯ ಅಷ್ಟೇ. ಇನ್ನೊಂದು ಬ್ಯಾಚರ್ ಬರ್ತಾ ಇದ್ದಾರೆ ಇಲ್ಲಿ ನೋಡಿ, ಗುಂಪಲ್ಲಿದ್ದಾರೆ. ಉಗೇ ಮದಪ್ಪ ಉಗೇ ಮಾತ್ಮಲ ಮಾಯ್ಕಾನ್ ಪಾಲು ಕಂಜಲುಗೇನ್ರಪ್ಪ ಉಗೇ ಮಾದೇವ ಉಗೇ ಮಾತ್ಮಲಯ ಉಗೇ ಮಾದೇವ ಪಾದಕ್ಕೆ ಉಗೇ ಅನ್ರಪ್ಪ. ಈಗ ಎತ್ತಾ ಇದ್ದಾರೆ 9 ಗಂಟೆಗೆ. ಅವ್ರು ಫುಲ್ ಬಿಸಿಲಾಗ್ಬಿಡುತ್ತೆ ಗಾಯ್ಸ್. ನಿಮ್ಮೆಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಈಗ ಟೈಮ್ ಎಷ್ಟಾಗಿರ್ಬೋದು, ಇವ್ರು ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ. 8:17ಕ್ಕೆ ಇಳಿಯೋಕ್ಕೆ ಎಕ್ಸಾಕ್ಟಾಗಿ ಸ್ಟಾರ್ಟ್ ಮಾಡಿದ್ದು. ಕರೆಕ್ಟಾಗಿ 9 ಗಂಟೆ ಆಗಿದೆ ಈಗ, 9 AM ಅರ್ಧ ಬಂದಿದ್ದೀವಿ. ಸೊ 6 ಗಂಟೆಯಲ್ಲಿ ಚೆಕ್ ಪೋಸ್ಟ್ ಬಿಟ್ಟಿದ್ದು, 6:33ಕ್ಕೆ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು.
7:42 ಗಾಯ್ಸ್ ಮೇಲೆ ತಲುಪಿದ್ದು. 8:17 ಬಿಟ್ಟಿದ್ದು, 9 ಗಂಟೆಗೆ ಅರ್ಧ ಹೋಗಿದ್ದೀವಿ. ಸೊ 6 ಗಂಟೆಗೆ ನೀವು ಚೆಕ್ ಪೋಸ್ಟ್ ಬಿಟ್ಟರೆ 9 ಗಂಟೆಗೆ ಅರ್ಧ ದಾರಿ ಇಳಿಯೋಕ್ಕೂ ರೆಡಿ ಆಗಿರ್ತೀರಾ. ಒಂದೇ ವಿತೌಟ್ ಎನಿ ರೆಸ್ಟ್ ಗಾಯ್ಸ್, ಕೂತ್ಕೊಳ್ಳದೆ ಹತ್ತಿರೋವಂಥದ್ದು ಆಗುತ್ತೆ. 3 ಅವರ್ಸಲ್ಲಿ ಹತ್ಬಿಟ್ಟು ಅರ್ಧ ಇಳಿಬೋದು. 10 ಗಂಟೆಗೆಲ್ಲ ನಿಜ ಕೆಳಗಡೆ ಓಡ್ತೀವಿ. ಸೊ 4 ಅವರ್ ಟ್ರೆಕ್ಕಿಂಗ್ ಇದು ಅನ್ಕೋಬೋದು. ಅರ್ಧ ಅವರೇ ತಗೋಬಿಡೋದ್ರಿಂದ ಆರಾಮ್ಸೆ 4 ಅವರ್ಗೆ ಹೋಗಿದ್ದು ಬರ್ಬೋದು. ಏನಂತೀರಾ ಸರ್? ಹೌದು, ಹೆಂಗೆ ಅನ್ನಿಸ್ತು ಟ್ರೆಕ್ ಎಕ್ಸ್ಪೀರಿಯನ್ಸ್? ಈಸಿ ಅನ್ನಿಸ್ತು. ನಿಮ್ಮದು ಫಸ್ಟ್ ಆಲ್ಮೋಸ್ಟ್ ಅವ್ರ ಅಣ್ಣ ಒಬ್ಬರು ಬಿಟ್ಟರೆ ಇನ್ನು ಎಲ್ಲ ಹೋಗ್ತಾ ಇರೋರೆಲ್ಲ ನಾವು ಫಸ್ಟ್ ಟೈಮ್ ಹೋಗಿರೋರೆ, ಅವ್ರೊಬ್ಬರೇ ಹೋಗಿರೋರು ಇದ್ದಿದ್ದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಈ ಮೆಮೊರಿ ಉಳ್ಕೊಳ್ಳುತ್ತೆ. ಎಷ್ಟೋ ಜನಕ್ಕೆ ನಾವು ಗೈಡ್ ಮಾಡ್ಬೋದು. ನೆಕ್ಸ್ಟು ನಾನು ವೀಡಿಯೋ ಇರುತ್ತಲ್ಲ ಗಾಯ್ಸ್, ಯಾರಾದರೂ ನೆಕ್ಸ್ಟ್ ಬರೋರಿದ್ರೆ ವೀಡಿಯೋ ನೋಡ್ಕೊಬನ್ನಿ. ನಿಮ್ಮ ಫ್ರೆಂಡ್ಸ್ ಯಾರು ಹೋಗಿರೋಲ್ಲ ಎಲ್ಲರೂ ಕಳಿಸಿ, ನೆಕ್ಸ್ಟ್ ಹೆಲ್ಪ್ ಆಗುತ್ತೆ. ಗಾಯ್ಸ್ ಇದೇ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟು 40 ನಿಮಿಷ ಆಗ್ತಾಯಿದೆ. ಇನ್ನೂ ಹಂಗೆ ಎನರ್ಜಿ ಇದೆ. ಏನೂ ತಿಂದಿಲ್ಲ ಗ್ಯಾಸ್, ಹೊಟ್ಟೆಗೆ ನೀರು ಕುಡಿದೆ ಹಂಗೆ ಬರ್ತಾಯಿದ್ದೀವಿ. ಸೊ 15 ಜನ ಹೋಗಿದ್ದು, ನಾವು 5 ಜನ ಈಗ ಕೆಳಗಡೆ ಇದೆ ಸ್ಟಾರ್ಟ್ ಮಾಡಿದ್ವಿ. ಅವ್ರು ಇನ್ನೂ ಹಿಂದೆ ಇದ್ದಾರೆ. ನೋಡೋಣ 10 ಗಂಟೆ ಒಳಗಡೆ ಎಲ್ಲ ಗಾಯ್ಸ್ ಡೌನಲ್ಲಿ ಇರ್ತೀವಿ. ನಿಮ್ಗೆ ತೋರಿಸ್ಕೊಡ್ತೀನಿ. ತುಂಬ ಜನ ಮಿಸ್ಕನ್ಸೆಪ್ಷನ್ ಇರುತ್ತೆ, ತುಂಬ ಲೇಟ್ ಆಗುತ್ತೆ ಅಂತ. 4 ಅವರ್ಸ್ ಸಾಕು ಜಾಯ್ಸ್, ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಕೈಲೂ ಆಗುತ್ತೆ. ಟ್ರೈ ಮಾಡಿ, ಮಿಸ್ ಮಾಡಿಬಿಡಿ. MMLCಗೆ ಬಂದರೆ ಒಂದು ಒಳ್ಳೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಚಾಮರಾಜನಗರದಲ್ಲಿರೋ ಏಕೈಕ ಟ್ರೆಕ್ಕಿಂಗ್ ಅಂದರೆ ಇದೆ ನಾಗಮಲೆ. 200 ರೂಪಾಯಿ ಇರುತ್ತೆ ಚಾರ್ಜು. ಅರ್ಲಿ ಮಾರ್ನಿಂಗ್ ಬಂದರೆ ಅಲ್ಲಿ 100 ರೂಪಾಯಿ ಎಂಟ್ರೆನ್ಸ್ ತಗೊಳ್ತಾರೆ. ಆರಾಮ್ಸೆ ಬರ್ಬೋದಾಗಿರುತ್ತೆ. ಸ್ಟೇಟ್ಯೂನ್. ನೆಕ್ಸ್ಟ್ ಈ ಥರ ಫ್ಲ್ಯಾಟ್ ಇದ್ದರೆ ರೋಡು 5 ಇರೋದು ಇನ್ನೊಂದು 2 ಕಿಲೋಮೀಟರ್ ಆದರೂ ನಡಿಬೋದು. ಬಟ್ ಹತ್ತಿ ಮತ್ತೆ ಕೆಳಗಡೆ ಇಳಿದು ಮತ್ತೆ ಇಳಿತೀರಲ್ಲ, ಅದಕ್ಕೆ 5 ಕಿಲೋಮೀಟ್ರ್ ಇದ್ದರೂ ನಿಮಗೆ ಎಷ್ಟೋ ಇನ್ನೊಂದು 3 ಕಿಲೋಮೀಟ್ರ್ ಥರ ಫೀಲ್ ಆಗುತ್ತೆ. ಈ ಥರ ಫ್ಲ್ಯಾಟ್ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಒಣಗೋಗ್ಬಿಡುತ್ತೆ ಗಾಯ್ಸ್. ಬರೋರು ತುಂಬ ಕೇರ್ಫುಲ್ ಆಗಿರಿ. ಯಾರಾದರೂ ಬೆಂಕಿ ತಮಾಷೆ ಕಚ್ಬಿಟ್ರು ಇಲ್ಲೆಲ್ಲ ಫಾರೆಸ್ಟ್ ಫೈರ್ ಆಗಿಬಿಡುತ್ತೆ. ನಮ್ಮ ಜೀವ ಸಂಕುಲನ ನಾವೇ ಹಾಳು ಮಾಡ್ಕೊಂಡಂಗಾಗುತ್ತೆ. ಹಂಗೆಲ್ಲ ಮಾಡೋಕೆ ಹೋಗ್ಬಿಡಿ ಗಾಯ್ಸ್. ಅಂತ ಇಲ್ಲೇ ಮನೆಗಳಿದಾವಲ್ಲ ಮತ್ತೆ ಸಿಕ್ತು. ಇಲ್ಲೇ ಸ್ಟಾರ್ಟಿಂಗ್ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು. ನೋಡಿ ಇಲ್ಲೆಲ್ಲ ಮರ ಗಿಡಗಳನ್ನೆಲ್ಲ ಬೆಳೆದಿರೋದನ್ನ ಕಟ್ ಮಾಡಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹಾಕಿರೋ ಮೈಕ್ ಸೆಟ್ ಗಾಯ್ಸ್ ಇಲ್ಲಿವರೆಗೂ ಕೇಳಿಸ್ತಾ ಇದೆ ಸಾಂಗು ಗಾಯ್ಸ್. ತುಂಬ ಜನ ಇಲ್ಲಿ ಬರ್ತಾ ಇದ್ದಾರೆ ನೋಡಿ. ಈಗ ತುಂಬ ಜನ ಬರ್ತಾ ಇದ್ದಾರೆ ಇಲ್ಲಿ. ಇನ್ನೂ ಹತ್ತಾಗ ಟ್ರೆಕ್ಕಿಂಗ್ ತುಂಬ ಜನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಲ್ಲೂ ಹೋಗ್ತಾ ಇದ್ದಾರೆ. ಕುರ್ಕಿರಿ ತಿನ್ಕೊ ಬರ್ತಾ ಇದ್ದಾರೆ. ಆ ಥರ ಇಲ್ಲ, ಆ ಥರ ಏನೋ ಐಟಮ್ಸ್ ಇರುತ್ತಲ್ಲ ಅದನ್ನು ತಿನ್ನೋದಕ್ಕಿಂತ ಮುಂಚೆ ಗಾಯ್ಸ್ ನಿಜ ಸ್ವಲ್ಪ ಎನರ್ಜೆಟಿಕ್ ಆಗಿರೋ ಐಟಮ್ಸ್ ಇದ್ದರೆ ತೊಗೊಳ್ಳಿ. ಈ ಕುರುಕ್ ಮೇತ ತಿಂಡಿಗಳಿರುತ್ತಲ್ಲ ಅದನ್ನು ಯಾರು ತಿನ್ನಬೇಡಿ. ಟ್ರೆಕ್ಕಿಂಗಲ್ಲಿ ಸ್ವಲ್ಪ ಎದೆಗೆ ಬಂದಂಗೆ ಆಗುತ್ತೆ. ಆರ್ಗ್ಯಾನಿಕ್ ಇರೋದು ಹಣ್ಣು ಫ್ರೂಟ್ಸು ಇಂಥದ್ದು ತೊಗೊಳ್ಳಿ, ಹೆಲ್ಪ್ ಆಗುತ್ತೆ. ಯಜಮಾನರು ಅನೌನ್ಸ್ ಮಾಡ್ತಾ ಇದ್ದಾರೆ. ಹಳ್ಳಿಗಳ ಕಡೆ ಹಿಂಗೆ ಸಿಗೋರೆಲ್ಲ ಬಂದರೆ ಮಾಡೋಕ್ಕಾಗೋದು. ಹಾಯ್ ಗಾಯ್ಸ್, ಡಾಕ್ಟರ್ ಸಿಸ್ಟರ್ ಅಂತ ಒಬ್ರು ಇದ್ದಾರೆ. ಡಾಕ್ಟರ್ ಸಿಸ್ಟರ್ ಕನ್ನಡ ಅಂತ ಚಾನಲ್ ಮಾಡಿದ್ದಾರೆ. ಪ್ರೀತಿ ಅವ್ರಿಗೆ ನಿಮ್ಗೊಂದು ಚಾಲೆಂಜ್ ಇದು. ನೀವು ಶಿವಗಂಗೆ ಟ್ರೆಕ್ಕಿಂಗ್ ಹತ್ತಿದ್ದ ನೋಡಿದ್ದೆ, ವೀಡಿಯೋ ಮಾಡಿರೋದು. ಇನ್ಫಾರ್ಮೇಷನ್ ಚೆನ್ನಾಗಿ ಕೊಟ್ಟಿದ್ರಿ. ನಿಮ್ಗೆ ಇದೊಂದು ಚಾಲೆಂಜು ಅಥವಾ ಟಾಸ್ಕ್ ಅಂದ್ಕೊಳ್ಳಿ. ಆದರೆ ಒಂದ್ಸರಿ ಈ ನಾಗಮಲೆ ಟ್ರೆಕ್ಕಿಂಗ್ ಮಾಡಿ, ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಅದನ್ನ ಒಂದು ವೀಡಿಯೋ ಮಾಡೋಕ್ಕೆ ತುಂಬ ಜನಕ್ಕೆ ರೀಚ್ ಆಗಲಿ. ಪ್ರೀತಿ ಅವ್ರಿಗೆ ಈ ಟಾಸ್ಕು. ಡಾಕ್ಟರ್ ಸಿಸ್ಟರ್ ಅಂತ ಇದೆ ಇನ್ಸ್ಟಾನು ಕೂಡ, ಯೂಟ್ಯೂಬು. ಆದರೆ ಟ್ರೈ ಮಾಡಿ, ಫಿನಿಷ್ ಮಾಡ್ತೀರಾ ನನಗೆ ಗೊತ್ತು. ಎಕ್ಸೆಪ್ಟ್ ಮಾಡ್ತೀರಾ ಇಲ್ಲೋ ನೋಡ್ತೀನಿ ಗಾಯ್ಸ್. ನಾನು ಮುಕ್ತಾಲ್ ಖುಷಿ ನೋಡ್ತಾ ಇದ್ದೀರಲ್ಲ, ಇದೇ ನಾವು ಸ್ಟಾರ್ಟ್ ಮಾಡಿದಾಗ ಸಿಕ್ಕಿದ್ದು ಸ್ಕೂಲು. ಟ್ರೆಕ್ಕಿಂಗ್ ಕಂಪ್ಲೀಟ್ ಗಾಯ್ಸ್. 10 ಗಂಟೆ ಅಂತೇಳಿದ್ದೆ, 9:22 ಆಗಿದೆ. ವ್ಯಾನ್ವರ್ಗೆ ಹೋಗೋವ್ರಿಗೆ 9:33 ಅಂದ್ಕೊಳ್ಳಿ. 6:33ಕ್ಕೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು, 9:33ಕ್ಕೆ ಮುಗಿಸ್ತಾ ಇದ್ವಿ. ಎಷ್ಟಾಗುತ್ತೆ? 3 ಅವರ್ಸ್ ಗಾಯ್ಸ್. 3 ಅವರ್ಸ್ಗೆ ಅಚೀವ್ ಮಾಡ್ಬೋದಾಗಿರುತ್ತೆ. ನೋಡಿದೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲರಿ. ಗುರಿ ಮುಟ್ಟುವ ತನಕ ನಿಲ್ಲಿಲ್ಲ. ಗುರಿನೂ ಮುಟ್ಟಾಯಿತು, ವಾಪಸ್ಸು ಬಂದಾಯಿತು. 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 9:09ವರೆಗೆಲ್ಲ ವಾಪಸ್ ರಿಟರ್ನ್ ಇರ್ತೀರಾ. 3.5 ಅವರ್ ಟ್ರೆಕ್ಕಿಂಗ್ ಗಾಯ್ಸ್. ಮ್ಯಾಕ್ಸಿಮಮ್ 4 ಅವರ್ಸ್ ಅರ್ಲಿ ಮಾರ್ನಿಂಗ್ ಬಂದರೆ. ಏನೂ ಟಿಫಿನ್ ಇರೋಲ್ಲ, ಎನರ್ಜಿ ಏನಾದರೂ ತಿನ್ಕೊಂಡು ಡ್ರಿಂಕ್ಸ್ದಷ್ಟೇ ಇದ್ದರೆ ಹೋಗಿದ್ದು ಬನ್ನಿ ಆರಾಮ್ಸೆ. 4 ಅವರ್ಸ್ 3.5 ಅವರ್ 4 ಅವರ್ಸ್ ಟ್ರೆಕ್ಕಿಂಗ್ ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಸಕ್ಕತ್ತಿತ್ತು ಗಾಯ್ಸ್. ಹೋಗುವಾಗ ನಾವು 15 ಜನ ಹೋಗಿದ್ವಿ, ಅದರಲ್ಲಿ 4 ಜನ ಇದ್ದಾರೆ. ಸೊ ನಾನು 5ನೇವನಾಗಿ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ರೀಚ್ ಆದ್ವಿ. 6:33 ಸ್ಟಾರ್ಟ್ ಮಾಡಿದ್ದು ಸರ್, ಏನಿಲ್ಲ. ಈಗ 9:23 24 ಆಗ್ತದೆ. 9:00 ಅಂದ್ರೂ 3 ಅವರ್ ಕಂಪ್ಲೀಟ್ ಮಾಡ್ಬೋದು. ಈಗ ತುಂಬ ಜನ ಬಂದಿರೋರು ಹೋಗ್ತಾ ಇದ್ದಾರೆ. ಇಲ್ಲೇ ಟಿಫಿನ್ ತಿನ್ಕೊಳ್ಳೋಣ ಬನ್ನಿ ಗಾಯ್ಸ್. ಅಂತೂ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯಿತು. ಇಲ್ಲಿ ಟಿಫಿನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಿಜ ಹೊಟ್ಟೆ ತುಂಬ ಸಿಗ್ತಾ ಇದೆ. ಬಟ್ ವ್ಯಾನ್ ರೆಡಿ ಆಗಿರೋದ್ರಿಂದ ಹೋಗ್ಬಿಡೋಣ. ಯಾಕಂದರೆ ಇನ್ನೂ ವೆಯ್ಟ್ ಮಾಡಬೇಕಾಗತ್ತಿಲ್ಲ. ಅಂದರೆ ನೋಡೋಣ, ಟೆಂಪಲಲ್ಲೇ ಹೋದರೆ ಸಿಕ್ಕಿದ್ರೆ ಪ್ರಸಾದ. ಟೆಂಪಲಲ್ಲೇ ಹೋದರೆ ಪ್ರಸಾದ ತಿನ್ನೋಣ, ಅಲ್ಲೇ ಸಿಕ್ಕಿದ್ರೆ. ಹೇಳಿ ಸಂದೇಶ್, ಹೇಳಿ ಬರ್ತಾ ಇಲ್ಲ ನೀವು?
ಎನರ್ಜಿ ಬಾಯಿ ಸಕ್ಕತ್ ಎನರ್ಜಿ ಪಟ್ಟವನೇ 15 ಜನ ಹೋಗಿದಾಗ 5 ಜನ ರಿಟರ್ನ್ ಹೋಗ್ತಾ ಇದೀಗ ಬೇಗ ಪ್ರಸಾದ ಸಿಕ್ಲಿ ಅಂತ ಕೇಳ್ಕೊಳ್ಳೋಣ ಅಷ್ಟೇ ಅಲ್ಲೇ ದೇವರು ಉಗೇ ಮಾದಪ್ಪ 9:28 ಡೋರ್ ಲಾಕ್ ಆಯ್ತು ಈಗ ಚೆಕ್ ಪೋಸ್ಟ್ ಇದು ಓಪನ್ ಇದೆ ಚೆಕ್ ಪೋಸ್ಟ್ ಇದೇನು ಸೈಡ್ ಸೈಡ್ ಎಲ್ಲ ಆ ಥರ ನಿಲ್ಸ್ಕೊ ಬರ್ತಾವ್ರೆ ಗಾಯ್ಸ್ ಒಂದೇ ವ್ಯಾನಲ್ಲಿ ಎಷ್ಟು ಜನ ಬರ್ತಾರೆ ನೋಡಿ ಒಂದೇ ಗ್ಯಾಂಗು ಎಷ್ಟು ಸ್ಲೋಪ್ ಐತೆ ನೋಡಿ ಡೌನ್ ಇದು ಹತ್ತಬೇಕಾದ್ರೂ ರಿಸ್ಕು ಇಳಿಬೇಕಾದ್ರೆ ಹಂಗೆ ಸ್ಲೋಪ್ ಇದೆ ಇದೇನಾದ್ರು ಮಳೆಗಾಲ ಬಂದ್ರಂತೂ ಗಾಯ್ಸ್ ಹೆವಿ ರಿಸ್ಕ್ ಇರುತ್ತೆ ಇಲ್ಲಂತೂ ಫುಲ್ ಸ್ಕಿಡ್ ಆಗುತ್ತೆ ಲೆಫ್ಟು ರೈಟು ಹಿಂಗ ಸಿಗಳು ಸೌದೆ ಗಿೌದೆ ತರ್ಕೊಂಡಿರ್ತಾರೆ ಅದೇ ಜೀವನ ಅವ್ರಿಗೆ ಬೈಕಲ್ಲೂ ಬಿಟ್ಟವ್ರಾ ಗಾಯ್ಸ್ ಅಲ್ಲಿ ಕಾಣಿಸ್ತಾ ಇದೆಯಾ ಬೆಟ್ಟ ಮಲೆ ಮಹದೇಶ್ವರ ಬೆಟ್ಟ ಇವಾಗ ಕಾಣಿಸ್ತಾ ಇದೆ ನೋಡಿ ಸಿವಿಲೈಸೇಷನ್ ನಾವು ಮೈಸೂರಲ್ಲಿ ಅಲ್ಲಿ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡ್ರಿ ಇಡೀ ಸಿಟಿ ಕಾಣುತ್ತಲ್ಲ ಆ ರೀತಿ ಪ್ಲೇಸ್ ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಗಾಯ್ಸ್ ಬೆಳಿಗ್ಗೆ 6 ಗಂಟೆಲೇ ಇಲ್ಲಿಂದ ಹೊರಟಿದ್ವಲ್ಲ ಚೆಕ್ ಪೋಸ್ಟ್ ಅಲ್ಲಿಗೆ ರೀಚ್ ಆಗಿದ್ದೀವಿ ಎಕ್ಸಾಕ್ಟಾಗಿ 9:45 ಆಗಿದೆ ಇಲ್ಲಿಂದ ಇನ್ನೊಂದು 15 ನಿಮಿಷ ಹೋಗ್ಬಿಡ್ತೀವಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಬೆಟ್ಟ ಬಿಲ್ಡಿಂಗ್ಗಳೆಲ್ಲ ಕಾಣಿಸ್ತಾ ಇಲ್ಲ ಅದೇ ಸ್ಟಾಪ್ ಮಾಡಬೇಕಾ ಗಾಯ್ಸ್ ಸಕ್ಸಸ್ಫುಲಿ ತಾರ್ ರೋಡಿಗೆ ಬಂದಾಯಿತು ಇಷ್ಟೊತ್ತವರೆಗೂ ಸ್ಟಾರ್ಟ್ ಆಗಿತ್ತು ಮಡ್ ರೋಡ್ದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಸಾಕಾಯಿತು ಜೀವನ ನೋಡಿ ಗಾಯ್ಸ್ ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ ಸಿಟಿಯ ವೆದರ್ ಹೆಲಿಪ್ಯಾಡ್ ಇದೆ ಯಾರಾದರೂ ಮಿನಿಸ್ಟ್ರಸು CM ಯಾರಾದರೂ ಬಂದರೆ ಮಾದೇಶ್ವರ ಬೆಟ್ಟಕ್ಕೆ ಸೊ ಹೆಲಿಪ್ಯಾಡ್ಲಿ ಬಂದು ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಅವ್ರನ್ನ ವೆಹಿಕಲಲ್ಲಿ ಕರ್ಕೊ ಹೋಗುವಂಥದ್ದು ನಾವು ಒಂದ್ಸಲ ಹೋಗೋಣ ಗಾಯ್ಸ್ ಫ್ಲೈಟಲ್ಲಿ ಅದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ ಈ ಇಯರಲ್ಲೇ ಫ್ಲೈಟಲ್ಲಿ ಅದ್ರ ವೀಡಿಯೋ ಮಾಡಿ ಹಾಕ್ತೀನಿ ರೀ ಚಾಲೆಂಜ್ ರೀ ನಿಮಗೆ ಗಾಯ್ಸ್ 9:55 ಟೈಮಿಂಗ್ಸು ಸೊ 10 ಗಂಟೆಗೆ ರಿಟರ್ನ್ ಅನ್ಕೋಬೋದು 5:45 ಇಲ್ಲಿ ಬಿಟ್ಟಿದ್ವಿ 6 ಗಂಟೆ ಚೆಕ್ ಪೋಸ್ಟು 10 ಗಂಟೆಗೆ ರಿಟರ್ನ್ ಜೈ ಮಾದಪ್ಪ ಉಗೇ ಮಾದಪ್ಪ ಹರ ಹರ ಮಹಾದೇವ್ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೆ ಬೆಳಗ್ಗೆ ಸೊ 9:55 10 ಗಂಟೆಗೆ ವಾಪಸ್ ಬಂದಿದ್ದೀವಿ ಸಕ್ಸಸ್ಫುಲಿ